ಎಸ್ GDO ಏನಕ್ಕೆ ತಂದಿದ್ದಾರೆ, ಎನಿಮಿನೇಷನ್ ಫಾರ್ಮ್ ಇಸ್ ದ ಫಸ್ಟ್ ರೌಂಡ್ ಆಫ್ ಅಟ್ಯಾಕ್. ನಾವೀಗ ಬರೀ GDO ಮುಳುಗಿರೋದ್ರಿಂದ ನಮಗೆ ಕಾಣಿಸ್ತಿಲ್ಲ. ಆಲ್ರೆಡಿ ಮಾರ್ಕ್ ಮಾಡಿರೋದ್ರಲ್ಲಿ 34 lakh ಅನ್ಮ್ಯಾಪ್ಡ್ ಅಂತ ಆಲ್ರೆಡಿ ಮಾರ್ಕ್ ಮಾಡಿದ್ದಾರೆ, ಅದ್ರ ಜೊತೆಗೆ ತೋರಿಸ್ತಾ ಇದ್ದಾರೆ. ಈ ನಂಬರ್ ವಿಲ್ ಗೋ ಅಪ್. ಮೂರನೇ ರೌಂಡ್ ಅಟ್ಯಾಕ್ ಡೆಡ್ಲಿ ಅಟ್ಯಾಕ್, ದಟ್ ಈಸ್ ದಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಇದು 13 ರಾಜ್ಯಗಳಲ್ಲಿ SIR ಆದ ನಂತರ ಬಂದೇ ಒಂದು ನುಸುಳುಕೋರರ ಹೆಸರು ಇನ್ನೂವರೆಗೆ ಪ್ರಕಟಣೆ ಆಗಿಲ್ಲ. 2 ವರ್ಷದಲ್ಲಿ 16 ಲಕ್ಷ ಜನ ತೀರ್ಕೊಂಡ್ರ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಜನಕ್ಕೆ ನಮ್ಮ ಮನೆ ಬರ ನಾವೇನೋ ಮಾಡ್ಕೋಬೇಕು ಅಂತ ಒಂದು 5% 10% ಜನ ಓಡಾಡ್ತಾ ಇದ್ದಾರೆ, ಅವ್ರು ಮಾಡ್ಕೊಳ್ತಾರೆ. ಆದ್ರೆ ಮೆಜಾರಿಟಿ ಜನಕ್ಕೆ ಇದು ಇನ್ನೂ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಏನು ಸವಾಲು ಬಂದಿದೆಯಲ್ಲ, ಈ ಸವಾಲನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ನಾವು ಏನು SIRನ ವಿರೋಧ ಮಾಡ್ತಿರುವಂಥ ಎಲ್ಲ ಜನಪರ ಸಂಘಟನೆಗಳು ಮತ್ತು ಒಂದು ಜಾತ್ಯತೀತ ಪಕ್ಷಗಳು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇದನ್ನು ಇನ್ನೂ ನಾವು ಬಲಗೊಳಿಸುವಂಥ ತೀರಾ ಅಗತ್ಯ ಇದೆ. ನಾವಿನ್ನೂ ಎಷ್ಟು ಒಂದು ಐಕ್ಯ ಮುಷ್ಟಿಯ ಕೆಲಸ ಮಾಡಬೇಕು ಅಷ್ಟು ನಾವು ಮಾಡ್ತಾ ಇಲ್ಲ. ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಇದಕ್ಕೆ, ಆದರೆ ಇನ್ನೂ ಕೂಡ ಹೆಚ್ಚು ಬಿಡಿಯಾಗಿ ನಡೀತಾ ಇದೆ. ಒಂದು ಓವರಾಲ್ ಕೋರ್ಡಿನೇಷನ್ ಇಟ್ಕೊಂಡಿದ್ದೀವಿ, ಬಟ್ ಇದು ಭಾರಿ ಇಂಟ್ಯಾಕ್ಟ್ ಆಗಬೇಕು. ಅದೇ ಸಂದರ್ಭದಲ್ಲಿ ಕರ್ನಾಟಕದ ಅತಿ ದೊಡ್ಡ ಪಕ್ಷವಾದಂತಹ ಕಾಂಗ್ರೆಸ್ ಜೊತೆನೂ ಕೂಡ ಈ ಮಿಕ್ಕ ಎಲ್ಲ ಪಕ್ಷಗಳು ಮತ್ತು ಸಂಘಟನೆಗಳ ಸಮನ್ವಯನೂ ಕೂಡ ಇನ್ನೂ ಬಲಗೊಳ್ಳಬೇಕು. ಮತ್ತು ಕರ್ನಾಟಕ ಸರ್ಕಾರ ಇನ್ನೂ ವಿಶೇಷವಾದ ಹೆಜ್ಜೆಗಳನ್ನ ತಗೊಳ್ಬೇಕು. ಹಾಗೆ ನಾವು ಎಲ್ಲರೂ ಸೇರಿ ಇದನ್ನು ಎದುರಿಸ್ತಿಲ್ಲ ಅಂದರೆ ಇದನ್ನು ಎದುರಿಸೋಕ್ಕಾಗಲ್ಲ. ಇದುವರೆ ತನಕ ಎಲ್ಲವೂ ಕೂಡ ಅದು ಜೈತ್ಯಾತ್ರೆ ಮಾಡ್ಕೊಂಡು ನುಗ್ತಲೇ ಇದೆ, ಒಂದು ರಾಜ್ಯ ಆದಮೇಲೆ ಒಂದು ರಾಜ್ಯ. ಕರ್ನಾಟಕ ಪಾಸ್ ಆಗ್ಲಿಕ್ಕೆ ನಾವು ಬಿಡಲೇಬಾರ್ದು. ಏಲ್ ವೋಟರ್ಸ್ಗೆ ವೋಟಿಂಗ್ ರೇಟ್ ಸಿಗಲೇಬೇಕು, ಸಿಗ್ದಲ್ಲೇ ಅವ್ರು ಪಾಸ್ ಆಗಕ್ಕೆ ಬಿಡಬಾರ್ದು. ಸೊ ಹಾಗಾಗಿ ಆ ಫೈಟ್ನ ನಾವು ಮಾಡಲಿಕ್ಕೆ ನಾವು ಇವತ್ತಿನ ಸಭೆಯಲ್ಲಿ ಮೊಟ್ಟ ಮೊದಲ ಸಂಕಲ್ಪ ಏನಪ್ಪ ಅಂದರೆ ಲೆಟ್ ಅಸ್ ಫೈಟ್ ಟುಗೆದರ್ ಅನ್ನುವಂಥ ಸಂಕಲ್ಪ ಭಾಳ ಇಂಪಾರ್ಟೆಂಟ್. ಇಟ್ ಇಸ್ ನಾಟ್ ಸೋ ಈಸಿ. ನಮಗೆ ಬೇರೆ ಹೋರಾಟ ಅಂದ ತಕ್ಷಣ ಮೀಟಿಂಗ್ ಕುಂದಿಸಿದ ತಕ್ಷಣ ಐಡಿಯಾ ಬಂದ್ಬಿಡ್ತದೆ. ಈಗ ರೈತರ ಮೂವ್ಮೆಂಟ್ ಅಂದರೆ ಇಶ್ಯೂ ಏನು, ಅದ್ರ ಹೆಂಗೆ ಮಾಡೋಣ, ಹೆಂಗೆ ಹೋರಾಡ್ತಾರೆ, ನಮಗೆ ಆಲ್ರೆಡಿ ಮಾಡಿರೋದ್ರಿಂದ ಅಭ್ಯಾಸ ಆಗ್ಬಿಟ್ಟಿದೆ. ಮಹಿಳಾ ವಿಚಾರಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು, ದಲಿತ ವಿಚಾರಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಎಲ್ಲ ನಮ್ಗೆ ಮುಂದಿಷ್ಟು ಗೊತ್ತಿದೆ. ಇವನ್ ಎಲೆಕ್ಷನ್ಸಲ್ಲಿ ಏನು ಕೆಲಸ ಮಾಡಬೇಕು, ಪೀಪಲ್ಸ್ ಇಂಟರ್ವೆನ್ಷನ್ ಅದು ಸ್ವಲ್ಪ ಕಲ್ತ್ಬಿಟ್ಟಿದೆ. ಆದರೆ ಇದು ನಮಗೆ ಗೊತ್ತಿಲ್ಲ. ಇದು ಒಂದು ಅಮಾರ್ಫಸ್ ಆದಂಥ ಒಂದು ಅಟ್ಯಾಕ್ ಇದು. ಸೊ ಇದು ಏನು ಕೈಗೆ ಸಿಗಲ್ಲ, ಇದು ಎಲ್ಲೂ ನಮಗೆ ಕೈಗೆ ಸಿಗಲ್ಲ. ಆದರೂ ಇದನ್ನು ಹಿಡಿಲೇಬೇಕು, ನಾವು ಬಿಡೋಂಗಿಲ್ಲ, ಇದನ್ನು ಹಿಡಿತಾವ್ ಮಾಡಬೇಕು. ಹಾಗಾಗಿ ನಾವು ಒಂದು ಮುಷ್ಟಿಗಟ್ಟಿ ಕೆಲಸ ಮಾಡೋಣ ಅನ್ನೋಂಥದ್ದು ಮೊದಲ ನಂಬರ್ 1 ಅಪೀಲು. ಎರಡನೇದು ಈ SIRದು ಏನು ಬಂದಿದ್ದಾವೆ ಅದ್ರ ಬಗ್ಗೆ ಕೆಲವೊಂದು ಮೇಜರ್ ಒಂದು ಅನಾಲಿಸಿಸ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅಂತ ಅನಿಸ್ತದೆ. ಇದು SIR ಸುನಾಮಿಯ 3 ರೌಂಡ್ ನಡೀತದೆ. ದಿಸ್ ಈಸ್ ದ ಫಸ್ಟ್ ರೌಂಡ್ ಆಫ್ ಸುನಾಮಿ ಅಟ್ಯಾಕ್. SIR GDO ಏನಕ್ಕೆ ತಂದಿದ್ದಾರೆ, ಎನಿಮಿನೇಷನ್ ಫಾರ್ಮ್ ಇಸ್ ದ ಫಸ್ಟ್ ರೌಂಡ್ ಆಫ್ ಅಟ್ಯಾಕ್. ಎರಡನೇ ರೌಂಡ್ ಆಫ್ ಅಟ್ಯಾಕ್ ಬರುವಂಥದ್ದು ಮ್ಯಾಪಿಂಗ್ ವಿಚಾರ. ನಾವೀಗ ಬರೀ GDO ಮುಳುಗಿರೋದ್ರಿಂದ ನಮಗೆ ಕಾಣಿಸ್ತಿಲ್ಲ. ಆಲ್ರೆಡಿ ಮಾರ್ಕ್ ಮಾಡಿರೋದ್ರಲ್ಲಿ 34 lakh ಅನ್ಮ್ಯಾಪ್ಡ್ ಅಂತ ಆಲ್ರೆಡಿ ಮಾರ್ಕ್ ಮಾಡಿದ್ದಾರೆ, ಅದ್ರ ಜೊತೆಗೆ ತೋರಿಸ್ತಾ ಇದ್ದಾರೆ. ಈ ನಂಬರ್ ವಿಲ್ ಗೋ ಅಪ್. ಯಾಕಂತ ಹೇಳಿದ್ರೆ ಯಾವುದು ಮ್ಯಾಪಿಂಗ್ ಅಂತ ಬರ್ದಿದ್ದಾರೋ ಅವೆಲ್ಲ ಕೂಡ ಸಾಕಷ್ಟು ತಪ್ಪಾಗಿ ಬರ್ದಿರೋಂಥವು ಮ್ಯಾಪಿಂಗ್. ಸೊ ಅವು ಸೇರಿ ಬರ್ತವೆ. ಇನ್ನು ಅನ್ಮ್ಯಾಪ್ಡ್ ಅನ್ನೋಂಥದ್ದು ಸಂಖ್ಯೆ ಇನ್ನೂ ರೈಸ್ ಆಗ್ತದೆ. ಇದು ಎರಡನೇ ರೌಂಡ್ ಆಫ್ ಅಟ್ಯಾಕ್. ಮೂರನೇ ರೌಂಡ್ ಅಟ್ಯಾಕ್ ಡೆಡ್ಲಿ ಅಟ್ಯಾಕ್, ದಟ್ ಈಸ್ ದಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಇದನ್ನು ಅವರು ಕ್ಲಿಯರ್ ಕಟ್ ಆಗಿ ಬೆಂಗಾಲಲ್ಲಿ ಬಳಸಿದ್ರು, ಕರ್ನಾಟಕದಲ್ಲೂ ಬಳಸ್ತೀವಿ ಅಂತ ಆಲ್ರೆಡಿ ಅವರು ಹೇಳಿದ್ದಾರೆ. ಆದರೆ ಓಪನ್ ಆಗಿ ಘೋಷಣೆ ಮಾಡ್ತಿಲ್ಲ, ಮಾತಾಡ್ತಿಲ್ಲ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ನಡೀತಿರುವಂಥ ಸರ್ವೆಯಲ್ಲಿ ಎಲ್ಲ BLO ಆ್ಯಪ್ನಲ್ಲೂ ಕೂಡ ಆ ವಿಷಾನ ಹಾಕಿಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಸ್ನೇಕ್ ಈಸ್ ವೇಟಿಂಗ್ ಅನ್ನಂಗೆ, ಎಲ್ಲ ಬುಟ್ಟಿ ಒಳಗೂ ಹಾವಿದೆ ಅನ್ನಂಗೆ ಎಲ್ಲ ಆ್ಯಪ್ ಒಳಗೂ ಹಾವಿದೆ. ಲಾಜಿಕಲ್ ಡಿಫರೆನ್ಸಿ ಇದನ್ನು ತೆಗೆದು ನೋಡಿದಾಗ 15% ತೋರಿಸ್ತಾ ಇದೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ. 15% ನೀವು ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಮಾಡ್ತೀರಾ ಅಂತ ಹೇಳಿದ್ರೆ 90 ಲಕ್ಷ ಜನರಿಗೆ ಅಡಿಷನಲ್ ನೋಟಿಸ್ ಬರಬೇಕು, 90 lakhs. ಸೊ ಅದ್ರ ಪ್ರಕಾರ ನೋಟಿಸ್ ಅಂತ ಹೇಳಿದರೆ ಈಗ ಡೆತ್ ಆ್ಯಂಡ್ ಡಿಲೀಟ್ ನೀವೆರಡು ಬಿಟ್ಟರೆ ಮಿಕ್ಕವರೆಲ್ಲರೂ ಕೂಡ ಅವರು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಡಾಕ್ಯುಮೆಂಟ್ಸ್ ಜೊತೆ ಬರಲೇಬೇಕು. ಅಂದರೆ ಈಗ 1,10,00,000ದಲ್ಲಿ ನಮಗೆ ಸಿಗೋಂಥದ್ದು 20 ಲಕ್ಷ ಡೆತ್ ಆ್ಯಂಡ್ ಅದನ್ನು ಬಿಟ್ಟು 90 lakhs ಅಲ್ಲಿಂದ ಬರಬೇಕು. ಪ್ಲಸ್ 34 lakhs ಅನ್ನೋಂಥದ್ದು ಅದು ಬರೋ ತನಕ 50 lakhsಗೆ ಹೋಗುತ್ತೆ. ಅದು ಸೇರಿಸಿದ್ರೆ 1.4. ಲಾಜಿಕಲ್ ಡಿಸ್ಕ್ರಿಪೆನ್ಸಿನ ಅವ್ರು ಇರೋ ಪ್ರಕಾರನೇ ನೋಟಿಸ್ಗಳು ಕಳಿಸಿದರೆ ಅದೊಂದು 90. ಹೆಚ್ಚು ಕಡಿಮೆ ಅಬೌಟ್ 2 crores ಜನರಿಗೆ ಡಾಕ್ಯುಮೆಂಟ್ ಸಲ್ಲಿಸಬೇಕಾಗಿರುವಂಥ ಒಂದು ಇಕ್ಕಟ್ಟು ಬರಲಿದೆ. ಇದು ನಾಟ್ ಎ ಸಿಂಪಲ್ ಥಿಂಗ್, ಇದು ಬಹಳ ದೊಡ್ಡ ಒಂದಾಗುತ್ತೆ. 2 ಕೋಟಿ ಜನರು ಡಾಕ್ಯುಮೆಂಟ್ಸ್ನ 1 ತಿಂಗಳಲ್ಲಿ ತಂದು ಸಲ್ಲಿಸೋದು ಅಂತ ಹೇಳಿದರೆ ಇದು ಹೈಲಿ ಹ್ಯೂಮನ್ಲಿ ಇಂಪಾಸಿಬಲ್.
ನೀವು ಫಾರಂ ನಂಬರ್ 6 ಬರಬೇಕು ಅಂತ ಹೇಳಿದರೆ ನೀವು SIR ಕೇಳುವಂಥ ಒನ್ ಆಫ್ ದಿ ಅದರ್ ಡಾಕ್ಯುಮೆಂಟ್ನ ಹಳೆ ಫಾರ್ಮ್ ನಂಬರ್ 6 ಅಲ್ಲ ಈಗ. ಈಗಿನ ಫಾರ್ಮ್ ನಂಬರ್ 6 ಪ್ರಕಾರ ನೀವು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಲೇಬೇಕು ಅವರೆಲ್ಲರೂ ಕೂಡ. ಹಳೆ ರೀತಿಯಲ್ಲ ಈಗ ನೋಟಿಸ್ ಬರಲ್ಲ. ನಾನು ಹೇಳ್ತಿರೋದು ಅದು ಡಿಕ್ಲರೇಷನ್ ಅಷ್ಟೇ. ನೋಟಿಸ್ ಬಂದರೆ ಪುಣ್ಯ, ಅಟ್ಲೀಸ್ಟ್ ಅವನಿಗೆ ಗೊತ್ತಾಗುತ್ತೆ ನಂದು ಹೋಗಿದೆ ಅಂತ. ಇವ್ರಿಗೆ ಅದು ಗೊತ್ತಾಗಲ್ಲ. ಯು ಆರ್ ಡೆಡ್ ಅಂತ ಅನೌನ್ಸ್ ಮಾಡಿದಂಗೆ ಅಷ್ಟೇ. ಎಲೆಕ್ಟ್ರಲಿ ಯು ಆರ್ ಡೆಡ್. ನೀನೇ ನೋಡ್ಕೊಳ್ಬೇಕು ನಾನು ಸತ್ತಿದ್ದೀನ ಬದುಕಿದ್ದೀನ ಅಂತ ನೋಡ್ಕೊಂಡು ನೀವು ಬರಬೇಕು. ಸೊ ಹಾಗಾಗಿ ಇದು ಬಹಳ ಒಂದು ಬಿಗ್ಗೆಸ್ಟ್ ಇದು ಅಟ್ಯಾಕಿಗೆ ಹೋಗ್ತಿದೆ. ಈಗ ಈ ASDDOದು ಫಸ್ಟ್ ಅಟ್ಯಾಕ್ ಆಗಿದೆ. ಈ ಫಸ್ಟ್ ಅಟ್ಯಾಕ್ ಒಳಗೂ ಕೂಡ ನಾವು ಸೆಗ್ರಿಗೇಟ್ ಮಾಡಿ ನಾವು ವರ್ಕ್ ಮಾಡೋಕ್ಕೆ ಮಾಡ್ಕೊಂಡ್ರೆ ಒಳ್ಳೆಯದು ಅನಿಸ್ತದೆ. ಇದರಲ್ಲಿ ವಿಚ್ ಈಸ್ ರಿಯಲ್ ವಿಚ್ ಈಸ್ ರಾಂಗ್ ಎಲ್ಲವೂ ರಾಂಗೆ. ASDDO ಯಾವುದೂ ಪರ್ಫೆಕ್ಟ್ ಅಲ್ಲ. ಆದರೆ ಕಡಿಮೆ ರಾಂಗ್ ಇರೋದು D&D, ಡೆತ್ ಆ್ಯಂಡ್ ಡೂಪ್ಲಿಕೇಟ್ ಏನಿದಾವಲ್ಲ ಅದರಲ್ಲಿ ಕಡಿಮೆ ಮಿಸ್ಟೇಕ್ಸ್ ಇರುವಂಥ ಚಾನ್ಸಸ್ ಇದೆ. ಇದು ಬೇರೆ ಬೇರೆ ರಾಜ್ಯಗಳ ಅನುಭವ ಕೂಡ. ಬೇರೆ ಬೇರೆ ತಮಿಳುನಾಡಿನಲ್ಲಿ, ಬೆಂಗಾಲಲ್ಲಿ, ಬಿಹಾರ ಏನಾಯ್ತಲ್ಲ, ಡೆತ್ ಆ್ಯಂಡ್ ಡೂಪ್ಲಿಕೇಟ್ ಒಳಗೆ ಜಾಸ್ತಿ ವ್ಯತ್ಯಾಸ ಆಗಲಿಲ್ಲ. ಸ್ವಲ್ಪ ವ್ಯತ್ಯಾಸ ಅದರೊಳಗೂ ಇದೆ, ಸರಿಯಾಗಿ ತಪ್ಪಾಗಿ ಮಾಡಿರುವಂಥದ್ದು. ಬಟ್ ಇದೆ ಡೆತ್ ನಮಗೂ ಜಾಸ್ತಿನೂ ಯಾಕೆ ಕಾಣಿಸುತ್ತಪ್ಪ ಅಂದರೆ ಡೆತ್ ಆಗಿದ್ದು ಜನರು ಡಿಲೀಟ್ ಮಾಡಿಸಿರಲ್ಲ, ಹಂಗೆ ಬಿಟ್ಕೊಂಡಿರ್ತಾರೆ. ಹಾಗಾಗಿ ಪೆಂಡಿಂಗ್ ಹಂಗೆ ಉಳ್ಕೊಂಡಿರ್ತಾರೆ, ತೆಗ್ಸಿರಲ್ಲ ಅದನ್ನು. ಹಾಗಾಗಿ ಅದು ಪರ್ಸೆಂಟೇಜ್ ಸ್ವಲ್ಪ ನಮಗೆ ಜಾಸ್ತಿ ಬರ್ತದೆ. ಡೆತ್ ಆ್ಯಂಡ್ ಡೂಪ್ಲಿಕೇಟ್ ನಾಟ್ ಎ ಮೇಜರ್ ಥಿಂಗ್, ಬಟ್ ಅದು ಕೂಡ ಫಾಲ್ಟ್ ಇದೆ, ನಾವು ಚೆಕ್ ಮಾಡಬೇಕು. ASO ಇದಾವಲ್ಲ, ಇಲ್ಲೇ ಮೇನ್ ಗಡಬಡಿ ಇರೋದು. ಆಬ್ಸೆಂಟು, ಶಿಫ್ಟೆಡ್ಡು ಅಂಡ್ ಅದರ್ಸು. ಅದರಲ್ಲಿ ಆಬ್ಸೆಂಟ್ ಅಂಡ್ ಅದರ್ಸ್ ಏನಿದೆಯಲ್ಲ ಹೆಚ್ಚು ಕಡಿಮೆ ಒಂದೇ ಕೆಟಗರಿ. ನಾವು ಆಬ್ಸೆಂಟ್ ಅಂತ ಹೇಳಿದ್ರೆ ನಾವು ಮಾಡಿದ್ದೀವಿ ಆದರೆ ಅವರು ಮನೆಯಲ್ಲಿ ಅವ್ರು ಸಿಗಲಿಲ್ಲ, ಮನೆಯಲ್ಲಿ ಇರಲಿಲ್ಲ ಅನ್ನೋದು. ಅದರ್ಸು ನಾವು ಇನ್ವಿಟೇಷನ್ ಫಾರ್ಮ್ ಕೊಟ್ಟಿದ್ದೀವಿ, ಅವರು ರಿಟರ್ನ್ ನಮಗೆ ಸಿಕ್ಕಿಲ್ಲ ಅನ್ನೋವಂಥದ್ದು. ಅದನ್ನು ಅದರ್ಸ್ಗೆ ಭಾಳ ಕನ್ನಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ದಾರೆ. ಅದರ್ಸ್ ಅಂದರೆ ಇನ್ಯುಮಿನೇಷನ್ ಫಾರಮ್ನ ಹಿಂದಿರುಗಿಸಲು ನಿರಾಕರಿಸಿದವರು. ಯಾರು ನಿರಾಕರಣೆ ಮಾಡ್ತಾರೆ? ನಾನು ಇನ್ಯುಮಿನೇಷನ್ ಫಾರ್ಮ್ನ ನಿಮಗೆ ಕೊಡೋದಿಲ್ಲ ಹೋಗ್ರಿ ಅಂತ ಹೇಳುವಂಥವ್ರು. ಅವ್ರು ಯಾರು ಮೆಂಟಲ್ ಇರೋರು ಮಾಡ್ಬೋದು ಅಷ್ಟೇ, ಅಂತಾರೆ ಯಾರು ಇರೋದಿಲ್ಲ. ಅದು ಲ್ಯಾಂಗ್ವೇಜ್. ಅದು ಅಂದರೆ ಜವಾಬ್ದಾರಿನ ತಮ್ಮ ಮೇಲೆ ತೊಗೊಳ್ದಲ್ಲೇ ಜವಾಬ್ದಾರಿನ ಮತದಾರರ ಮೇಲೆ ಶಿಫ್ಟ್ ಮಾಡುವಂಥದ್ದು. ಇವ್ರು ಎನ್ಯುಮಿನೇಷನ್ ಫಾರ್ಮ್ಸ್ನ ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಅಥವಾ ಕಲೆಕ್ಟ್ ಮಾಡಿಲ್ಲ, ಯಾರು ಕಲೆಕ್ಟ್ ಮಾಡಿಲ್ಲ ಅವ್ರನ್ನೆಲ್ಲ ಅದರ್ಸಿಗೆ ಪುಷ್ ಮಾಡಿಬಿಡೋಂಥದ್ದು. ಆಬ್ಸೆಂಟ್ ಅಂತ ಹೇಳಿದ್ರೆ ದುಡಿಯೋ ಜನ, ಬಹುಪಾಲು ಜನ ದುಡಿಯೋ ಜನ. ಇವ್ರು ಬರ್ತಾರೆ, ಬೆಳಗ್ಗೆ 8 ಗಂಟೆ ಕೆಲಸಕ್ಕೆ ಹೋಗಿರ್ತಾರೆ, ರಾತ್ರಿ ಬರ್ತಾರೆ. ಇವ್ರು ಬಂದಾಗ ಇರೋದಿಲ್ಲ. 3 ಟೈಮ್ಸ್ ವಿಸಿಟ್ ಮಾಡೋಂಥದ್ದು, ಅಲ್ಲಿ ನೋಟಿಸ್ ಹಾಕೋದು, ನಾನು ಯಾವಾಗ ಬರ್ತೀನಿ ಅಂತ ನೋ ಕಮ್ಯುನಿಕೇಷನ್ ಬಿಟ್ವೀನ್ BLOs ಅಂಡ್ ಇದು. ಹಾಗಾಗಿ ಆ ಟೈಪ್ ದುಡಿಯೋ ಹೋಗಿರೋ ಜನ ಸುಮಾರು ಜನ ಆಬ್ಸೆಂಟಲ್ಲಿ ಹೋಗಿದ್ದಾರೆ. ಅಥವಾ ಆದಿವಾಸಿಗಳು, ರಿಮೋಟ್ ಪ್ರದೇಶದಲ್ಲಿ ಇರೋದು, ಮಲೆನಾಡಿನಲ್ಲಿ ಮೂಲೆಯಲ್ಲಿರುವಂಥ ಹಳ್ಳಿಗಳು, ಈ ಟೈಪ್ ಇರುವಂಥವ್ರು ಇನ್ನು ಹೆಚ್ಚು ಆಬ್ಸೆಂಟಲ್ಲಿ ಹೋಗಿದ್ದಾರೆ. ಇದು ಸರಿಯಲ್ಲ, ಬಟ್ ಇದು ಪ್ರೋಸೆಸ್ಸು. ಎಲ್ಲಕ್ಕಿಂತ ಡೆಡ್ಲಿ ಇರೋದು ಶಿಫ್ಟಿಂಗ್. 100%, 65 ಲಕ್ಷ ಜನ ಹೋಗಿರೋದು ಶಿಫ್ಟಿಂಗ್ನಲ್ಲೇ. ಇವರೆಲ್ಲ ಯಾರಿದ್ದಾರೆ? ಇದರಲ್ಲಿ 3 ಕೆಟಗರಿ ಜನ ಇದ್ದಾರೆ. ಒಂದು, ಮದುವೆಯಾಗಿ ಶಿಫ್ಟ್ ಆಗಿರೋ ಹೆಣ್ಮಕ್ಳು. ಯಾರ್ಯಾರು ಮದುವೆಯಾಗಿ ಹೋಗಿದ್ದಾರೋ ಅವ್ರಿಗೆ ಈ ಮನೆಯಲ್ಲಿ ಕೇಳಿದ್ರೆ ಈ ಮನೆಯಲ್ಲಿ ನೋಡಿ ಎಂಥ ದುರಂತ ನೋಡಿ. ಮ್ಯಾಪಿಂಗು ತನ್ನ ತಂದೆ ತಾಯಿ ಜೊತೆ ಮಾಡಬೇಕು. ತನ್ನ ತಂದೆ ತಾಯಿ ಮನೆಯೊಳಗಡೆನೇ ಎನ್ಯುಮಿನೇಷನ್ ಫಾರ್ಮ್ ಕೊಡಿ ಅಂದರೆ ಕೊಡಲ್ಲ ಅಂತಾರೆ. ನಿಮ್ಗೆ ಮದುವೆ ಆಗಿದೆಯಲ್ಲ, ಅವ್ರು ಶಿಫ್ಟ್ ಆಗಿದಾರಲ್ಲ, ಅವ್ರಿಗೆ ನಾವು ಕೊಡಲ್ಲ. ಮಗಳು ಅಲ್ಲಿ ಹೋಗಿದ್ದಾಳಲ್ಲ, ಅವ್ರು ಅಲ್ಲಿ ಮಾಡಿಸ್ತೀವಿ, ಇಲ್ಲಿ ಕೊಡಲ್ಲ. ಅಲ್ಲಿ ಬಂದರೆ ನೀವು ಈ ಬೂತ್ನ ಓಟೋಸ್ತಾರಲ್ಲ, ನಿಮ್ಗೆ ಅಲ್ಲೂ ಕೊಡಲ್ಲ, ಇಲ್ಲೂ ಕೊಡಲ್ಲ, ಅಲ್ಲೂ ಕೊಡಲ್ಲ. ಹಾಗಾಗಿ ದೊಡ್ಡ ಮಟ್ಟಕ್ಕೆ ಡಿಲೀಟ್ ಆಗ್ತಿರೋರು ಮದುವೆ ಆಗಿರುವಂಥ ಹೆಣ್ಮಕ್ಳು ನಂಬರ್ 1. ಎರಡನೇದು ಮೈಗ್ರೆಂಟ್ ವರ್ಕರ್ಸ್. ಈಗ ಯಾಕೆ ಮೈಗ್ರೇಷನ್ ಹೆಚ್ಚಾಗಿರುವ ಜಿಲ್ಲೆಯಲ್ಲೂ ಡೌನ್ ಆಗ್ತಾ ಇದೆ. ಎಲ್ಲ ಕಡೆ ಕೂಡ ರಾಯಚೂರು ಇರ್ಬೋದು, ಕಲಬುರಗಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಬೆಳಗಾವಿ ಇರ್ಬೋದು, ಎಲ್ಲೆಲ್ಲಿಂದ ಮೈಗ್ರೇಷನ್ ಇದಾವೋ ಅವೆಲ್ಲ ಮೈಗ್ರೇಷನ್ ಇರುವಂತಹ ಜಿಲ್ಲೆಗಳಲ್ಲಿ ನಮ್ಮ ಈ ಶಿಫ್ಟಿಂಗ್ ರೇಟ್ ಜಾಸ್ತಿ ಇದೆ. ಅಲ್ಲಿ ಅಲ್ಲ, ಡಿಸ್ಟ್ರಿಕ್ಟ್ ಇರ್ಬೋದು, ಬೇರೆ ರಾಜ್ಯಕ್ಕೂ ಹೋಗಿರೋಂಥದ್ದು ಇರ್ಬೋದು. ಒಟ್ಟು ಅವ್ರು ಅಲ್ಲಿಂದ ದುಡಿಯಕ್ಕೆ ಹೋಗಿದ್ದಾರೆ ಜನ. ದುಡಿಯಕ್ಕೆ ಹೋಗಿರೋದ್ರಿಂದ ಅವ್ರು ಅಲ್ಲಿಲ್ಲ. ಅದು ಒಂದು. ದುಡಿಯಕ್ಕೆ ಬಂದಿದ್ದಾರಲ್ಲ, ದುಡಿಯಕ್ಕೆ ಬಂದವರು ಇಲ್ಲೇನು ಬಂದಿದ್ದಾರೆ, ಬೆಂಗಳೂರು ಬಂದಿದ್ದಾರೆ. ಆದರೆ ಇಲ್ಲೂ ಕೂಡ ಡಿಲೀಟೆಡ್ ಅವರು. ಯಾಕಪ್ಪ ಅಂದರೆ ಅಲ್ಲಿಂದ ಅವ್ರು ಶಿಫ್ಟ್ ಆಗಿದ್ದಾರೆ, ಆದರೆ ಇಲ್ಲೂ ಕೂಡ ಅವ್ರಿಗೆ ಸ್ಥಿರವಾದಂಥ ನೆಲೆಗಳು ಅಂತ ಇಲ್ಲ. ಮತ್ತು ಬೆಂಗಳೂರಿನಲ್ಲಿ ಇರೋರು ಕೂಡ ಪರ್ಮನೆಂಟಾಗಿ ಒಂದೇ ಕಡೆ ಇರಲ್ಲ. ಯಾಕಂದರೆ ಬೆಂಗಳೂರು ಅನ್ನುವಂಥದ್ದು 1/3 ಭಾಗ ಮಾತ್ರ ಮೂಲ ನಿವಾಸಿಗಳು. ಅಷ್ಟೂ ಇಲ್ಲ ಅನ್ಸ್ತದೆ, ಇನ್ನೂ ಕಾಲ್ಭಾಗ ಇರ್ಬೋದು ಮೂಲ ನಿವಾಸಿಗಳು. ಇನ್ನು ಮಿಕ್ಕಂಥ 3 ಭಾಗ ಏನಿದ್ದಾರೆ ಇವರೆಲ್ಲರೂ ಕೂಡ ವಲಸೆ ಬಂದವರೇ ಬೇರೆ ಬೇರೆ ಕಾಲಘಟ್ಟದಲ್ಲಿ. ಅದನ್ನು ಹೆಚ್ಚಿನ ಜನಸಂಖ್ಯೆ ಬಾಡಿಗೆ ಮನೆಯವರೇ ಇರೋದು ಬೆಂಗಳೂರಿನಲ್ಲಿ. ಸ್ವಂತ ಮನೆಯವ್ರಿಗಿಂತ ಕೂಡ ಬಾಡಿಗೆ ಮನೆಯವ್ರಿಗೆ ಜಾಸ್ತಿ. ಬಾಡಿಗೆ ಮನೆಯವರು ಕಂಟಿನ್ಯೂಸ್ ಆಗಿ ಶಿಫ್ಟ್ ಮಾಡ್ತಾ ಇರ್ತಾರೆ, 3 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ. ಪರ್ಮನೆಂಟ್ ರೆಸಿಡೆನ್ಸ್ ಅನ್ನುವ ಪರಿಕಲ್ಪನೆನೇ ಒಡೆದೋಗಿದೆ. ಅದು ಒಂದು ಕಾಲದಲ್ಲಿ ಇತ್ತು, ಜಾಯಿಂಟ್ ಕುಟುಂಬ, ಎಲ್ಲರೂ ಒಟ್ಟಿಗಿದ್ರು, ಒಂದು ಪರ್ಮನೆಂಟ್ ಕುಟುಂಬ ಅನ್ನೋದು ಒಂದಿತ್ತು. ಟೆಂಪ್ರರಿ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಬರ್ತಿದ್ವಿ.
ಪರ್ಮನೆಂಟ್ಲಿ ಅಡ್ರೆಸ್ ಇಸ್ ಗಾನ್. ಹಳ್ಳಿಯಲ್ಲಿರುವಂಥ ಮನೆಯಲ್ಲಿ ಯಾರೋ ಅಣ್ಣನಿಗೋ ತಮ್ಮನಿಗೋ ಬಿಟ್ಟು ಎಲ್ಲರೂ ಕೂಡ ಟೆಂಪ್ರರಿ ಆಗಿಬಿಟ್ಟಿದ್ದಾರೆ. ಈಗ ಇಡೀ ಭಾರತ ಎಲ್ಲ ಟೆಂಪ್ರರಿಗಳ ಜನ ಎಲ್ಲ ಓಡಾಡ್ತಿದ್ದೀವಿ ಎಲ್ಲ ಕಡೆ ಕೂಡ. ನಮ್ಮ ಇಲ್ಲಿ ಕೂತವ್ರದ್ದೇ ನಮ್ಮದು ಪರ್ಮನೆಂಟ್ ತೆಗೆದ್ರೆ 1/3 ಜನರಿಗೂ ಪರ್ಮನೆಂಟ್ ಸಿಗಲ್ಲ. ಮಿಕ್ಕವರೆಲ್ಲರೂ ಕೂಡ ಯಾವುದು ಬಾಡಿಗೆ ಮನೆಯಲ್ಲೋ ಬೇರೆ ಮನೆಯಲ್ಲೋ ಅಡ್ರೆಸ್ ಮಾಡ್ಕೊಂಡು ಅಲ್ಲೇ ವೋಟ್ ರೆಡಿ ಮಾಡಿಸ್ಕೊಂಡಿರುವಂಥವ್ರು. ಸೊ ಈಗ ಈ ಜನರದ್ದು ಏನು ಪ್ರಾಬ್ಲಮ್ ಬರ್ತಿದೆ ಅಂತ ಹೇಳಿದ್ರೆ, ಈಗ ಅವ್ರು ಅಲ್ಲಿಲ್ಲ, ಅಲ್ಲೂ ಅವರು ಔಟು. ಸೊ ಇಲ್ಲಿಗೆ ಬಂದರೆ ಇವ್ರು ಇರೋದು ಕೂಡ ಇಲ್ಲ, ಅವ್ರದ್ದು ವೋಟ್ ರೆಡಿ ಇಲ್ಲ. ಸೊ ಇಲ್ಲೂ ಇಲ್ಲ ಅವರು. ಇಲ್ಲೂ ಮನೆ ಇದರ ಬೆಂಗಳೂರಲ್ಲೇ ಮಾಡಿಸ್ತಿದ್ದಾರೆ, ಆದರೆ ಏರಿಯಾ ಚೇಂಜ್ ಮಾಡಿದ್ದಾರೆ. ಈ ಏರಿಯಾದಿಂದ ಆ ಏರಿಯಾ, ಈ ಬೂತಿಂದ ಪಕ್ಕದ ಬೂತ್ಗೆ ಹೋಗಿದ್ದಾರೆ. ಆದರೆ ಇವ್ರು ಈ ಬೂತ್ ಇಲ್ಲ, ಹಂಗೆ ನೀವು ಈ ಬೂತಿನ ವೋಟರ್ ಆಗಲ್ಲ, ನಿಮಗೆ ಕೊಡೋದಿಲ್ಲ. ನಾವು ಕೇಳಬೇಕಾಗಿರೋ ಪ್ರಶ್ನೆ ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ, ನಾವು ಆ ಬೂತಿನ ಮತದಾರರ, ಈ ದೇಶದ ಮತದಾರರ? ಆ ಬೂತಿನ ಮತದಾರರಾದರೆ ನೀವು ಈ ಬೂತ್ನವರಲ್ಲ, ನೀವು ಇಲ್ಲಿ ಓಟ್ ಹಾಕಂಗಿಲ್ಲ ಅಂತ ಹೇಳ್ಬೋದು. ಈ ದೇಶದ ಮತದಾರರು ನಾವು ಯಾವ ಬೂತಲ್ಲಿದ್ದರೂ ನಮಗೆ ಎನ್ಯುಮರೇಷನ್ ಫಾರ್ಮ್ ಸಿಗಬೇಕು. ಆದರೆ ಆ ಮತದಾರರನ್ನು ಇವರು ನಿರಾಕರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಒಟ್ಟು ಸಾರಾಂಶದಲ್ಲಿ 3 ಟೈಪ್ ಆಫ್ ಜನ. ಒಂದು ವಿವಾಹಿತ ಮಹಿಳೆಯರು, ಎರಡನೆಯದು ದುಡಿಯುವ ಜನ, ದುಡಿಯೋದಕ್ಕೆ ಬೇರೆ ಬೇರೆ ಕಡೆ ಹೋಗ್ತಿರೋ ಜನ, ಮೂರನೇದಾಗಿ ಬಾಡಿಗೆ ಸ್ವಂತ ನೆಲೆ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಿರುವಂಥ ಜನ. ಈ 3 ಜನರನ್ನು ದೊಡ್ಡ ಮಟ್ಟಕ್ಕೆ ಡಿಲೀಟ್ ಮಾಡಿದ್ದಾರೆ. ಆದರೆ ಇದನ್ನು ಅವ್ರಿಗೆ ಕೇಳಿದರೆ ಅವರು ಅಸರ್ಟ್ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಒಂದು ಪ್ರಶ್ನೆ ನಮ್ಮ ಮನೋಜ್ ಅವರಿಗೆ ಕೇಳಿದ್ದಾರೆ, ಅನ್ಬುಕುಮಾರ್ ಅವರಿಗೆ ಪ್ರೆಸ್ ಮೀಟ್ ಒಳಗಡೆ, ಏನು ಸರ್ ನೀವು ಇಷ್ಟೆಲ್ಲ ಕೂಡ ಹಿಂಗೆ ಡಿಲೀಟ್ ಮಾಡ್ತಿದ್ದೀರಲ್ಲ, ಇವರಿಗೆ ನೀವು ಫಾರಂ ನಂಬರ್ 8 ಕೊಡಬೇಕಾಗಿತ್ತಲ್ವಾ, ಫಾರಂ ನಂಬರ್ 6 ಯಾಕೆ ಕೊಡ್ರಿ? ಶಿಫ್ಟೆಡ್ಗೆ 3 ಫಾರಂ ಇರೋದು, 6 ಹೊಸ ಅಡ್ಮಿಷನ್ಸ್ಗೆ, 7 ಡಿಲಿಷನ್ಸ್ಗೆ, 8 ಅಂತ ಹೇಳಿದ್ರೆ ಶಿಫ್ಟಿಗೆ. ಫಾರಂ ನಂಬರ್ 8 ಕೊಡೋದು ಬಿಟ್ಬಿಟ್ಟು ಡಿಲೀಟ್ ಯಾಕೆ ಮಾಡ್ತಿದ್ದೀರಿ ಅವರಿಗೆ? ಅದಕ್ಕೆ ಅವ್ರು 2 ಹೇಳಿದ್ದಾರೆ. ಒಂದು, ನಂಬರ್ 1 ಅವ್ರು ಹೇಳಿರೋದೇನಪ್ಪ ಅಂತ ಹೇಳಿದ್ರೆ, SIRನ ಉದ್ದೇಶವೇ ಪರ್ಮನೆಂಟ್ ಅಡ್ರೆಸ್ ಒಳಗೆ ಯಾರಿಲ್ವೋ ಅವ್ರನ್ನ ಡಿಲೀಟ್ ಮಾಡೋದು. ಇದು ಅವ್ರ ವಾಕ್ಯ. ಯಾರು ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಇಲ್ವೋ ಅಂಥವ್ರನ್ನ ಎಲ್ಲರನ್ನು ಡಿಲೀಟ್ ಮಾಡುವಂಥದ್ದೇ SIRನ ಉದ್ದೇಶ ಅಂತ ಒಂದು ಹೇಳಿದ್ದಾರೆ. ಎರಡನೆಯದಾಗಿ, ಅವರು ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಹಾಗಾಗಿ ಎನ್ಯುಮಿರೇಷನ್ ಫಾರ್ಮ್ ಕೊಡೋಕ್ಕಾಗಲ್ಲ. ಇದರಲ್ಲಿ ಅರ್ಧ ಸತ್ಯ ಇದೆ. ಈಗ ಈ ಬೂತಲ್ಲಿದೆ, ಈ ಬೂತಿಗೆ BLOಗೆ ಎನ್ಯುಮಿರೇಷನ್ ಫಾರ್ಮ್ ಬಂದರೆ ಈ ಬೂತಲ್ಲಿ ಯಾರಿದ್ದಾರೋ ಅವ್ರಿಗೆ ಕೊಟ್ಬಿಡ್ಬೋದು. ಶಿಫ್ಟ್ ಆದವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತೇಳಿ. ಹಾಗಾಗಿ ಆ BLO ದೃಷ್ಟಿಯಿಂದ ಅದು ಇಕ್ಕಟ್ಟೆ. ಆದರೆ ನೀವು ಆ ಮೆಥಡಾಲಜಿನೇ ಹಂಗೆ ಯಾಕೆ ಮಾಡಿದ್ದೀರಿ? ಮೆಥಡಾಲಜಿ 2 ಟೈಪ್ ಇರಬೇಕು. ನೀವು ಒಂದು ಬೂತಲ್ಲಿ ನೀವು ಚೆಕ್ ಮಾಡಬೇಕಾದ್ರೆ ಹೌಸ್ ಟು ಹೌಸ್ ವೆರಿಫಿಕೇಶನ್ ತಾನೆ. ಹೌಸ್ ಟು ಹೌಸ್ ವೆರಿಫಿಕೇಶನ್ ಮಾಡಿದಾಗ ದೇರ್ ಆರ್ 2 ಕೈಂಡ್ಸ್ ಆಫ್ ಪೀಪಲ್ ಇನ್ ಎವ್ರಿ ಬೂತ್. ಅದೇ ಬೂತಲ್ಲೇ ಅವ್ರು ವೋಟ್ ಇದ್ದು ಅಲ್ಲಿರುವಂಥದ್ದು, ಬೇರೆ ಬೂತಲ್ಲಿ ವೋಟ್ ಇದೆ, ಈಗ ಅಲ್ಲಿ ಬಂದು ನೆಲೆಸ್ತಿದ್ದಾರೆ, ಅಲ್ಲಿದ್ದಾರೆ, ವೋಟ್ ಐ ಡಿ ಇದೆ. ಆದರೆ ಅವರು ಆ ಬೂತಿಂದಲ್ಲ, ಅವ್ರು ಬೇರೆ ಕಡೆ ಅವರಿದ್ದಾರೆ, ಬೇರೆ ಕಡೆಯಿಂದ ಬಂದಿದ್ದಾರೆ. ಕೆಲವರು ಇನ್ನೂ ವೋಟೇ ಇಲ್ಲ. ಇದು 3 ಕೆಲಸ ಮಾಡಬೇಕಾಗಿದೆ. ಯಾರೆಲ್ಲಿದ್ದಾರೆ ಅವ್ರದ್ದು ಅಲ್ಲಿಂದ ಚೆಕ್ಕು ಮಾಡಬೇಕಾಗಿದೆ. ಹೊರಗಡೆಯಿಂದ ಬಂದಂಥವ್ರಿಗೆ ನೀವು ಇಲ್ಲಿ ಶಿಫ್ಟ್ ಆಗ್ತಿದ್ದೀರಾ ಅಂತ ಕೇಳಿ, ಇಲ್ಲೇ ಶಿಫ್ಟ್ ಆಗ್ತಿದ್ರೆ ನೀವು ಕೊಟ್ಟು ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಫಾರಂ ನಂಬರ್ 8 ಕೊಟ್ಟು ಚೇಂಜ್ ಮಾಡ್ಕೊಳ್ಳಿ ಅಂತಲೂ ಹೇಳಬೇಕಾಗಿದೆ. ನಂಬರ್ 3ನೇದಾಗಿ ಅವ್ರು ವೋಟರೇ ಅಲ್ಲ ನಂಗಿದ್ರೆ ಫಾರಂ ನಂಬರ್ 6 ಕೊಟ್ಟು ನೀವು ಎಂಟ್ರಿ ಆಗಬೇಕು ಅಂತೇಳಿ. ವೆರಿಫಿಕೇಶನ್ ಮೀನ್ಸ್ ದಟ್ ಇದುವರೆ ತನಕ ಇವ್ರೇನು ಹೇಳ್ತಿಲ್ಲ, ಮೊದಲು SIR ನಡೆದಿತ್ತು, ಆ SIR ನಡೆದಿದ್ದೇನೆ, ಇಂಟೆನ್ಸಿವ್ ರಿವಿಷನ್ ಒಳಗೆ ನಡೆದಿದ್ದೆ. ಪ್ರತಿ ಮನೆಗೂ ಹೋಗಬೇಕು, 3 ಪ್ರಶ್ನೆಗಳನ್ನು ಕೇಳಬೇಕು. ಇದರೊಳಗೆ ನೀವೇನು ಆಲ್ರೆಡಿ ವೋಟರ್ ಲಿಸ್ಟ್ ಇದೆಯಲ್ಲ, ಇದು ನಿಮಗೂ ಕರೆಕ್ಟಾಗಿದೆಯಾ, ಇದ್ರಲ್ಲಿ ಕರೆಕ್ಷನ್ ಇದೆಯಾ, ಹೊಸೊಬ್ಬರ ಸೇರ್ಪಡೆ ಆಗಬೇಕಾಗಿದೆಯಾ, ವೋಟ್ ರೆಡಿನೇ ಇಲ್ವಾ, ಫಾರಂ ನಂಬರ್ 6 ಇಲ್ಲ, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗ್ತಿದ್ರು, ಹೊರಗಡೆಯಿಂದ ಇಲ್ಲಿಗೆ ಬರ್ತಾ ಇದ್ರು, ಫಾರಂ ನಂಬರ್ 8 3 ಕೊಟ್ಟು ಕರೆಕ್ಷನ್ ಮಾಡಬೇಕು. ಆವಾಗ ಈ ಲಿಸ್ಟ್ ಅಪ್ಡೇಟ್ ಆಗ್ತದೆ. ದಿಸ್ ಈಸ್ ದ ಪ್ರೋಸೆಸ್ ಸೋಫಾ. ಆದರೆ ಈಗ ಇವ್ರು ಮಾಡಿರುವಂಥದ್ದು ಆ ಪ್ರೋಸೆಸ್ನ ವೈಲೇಟ್ ಮಾಡಿ ಶಿಫ್ಟೆಡ್ ಜನರಿಗೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಒಂದು ರೀತಿಯಲ್ಲಿ ಅತಂತ್ರನಾಗಿ ಮಾಡಿಟ್ಬಿಟ್ಟಾರೆ. ಸೊ ಹಾಗಾಗಿ ಇದನ್ನು ಫಂಡ್ ಮಾಡೋಕೆ ಪ್ರಶಾಂತ್ ಭೂಷಣ್ ಅವರ ಹತ್ರ ಪ್ರಶ್ನೆ ಮಾಡಿದಾಗ ಇದನ್ನ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡಿದ್ದಾರೆ. ವೋಟರ್ನ ಫಂಡಮೆಂಟಲ್ ರೈಟ್ನ ವೈಲೇಟ್ ಮಾಡ್ತಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ನ ಪಡೆಯುವಂಥದ್ದು ಬೇಸಿಕ್ ರೈಟ್ ಅಂದು. ಎನ್ಯುಮರೇಷನ್ ಫಾರ್ಮೇ ರಾಂಗ್, ಅದು ಬೇರೆ ಪ್ರಶ್ನೆ. ಬಟ್ ಅದು ತಂದ ಮೇಲೆ ಅದು ನಮ್ಮ ರೈಟ್, ಅದನ್ನು ಅವ್ರು ಕೊಡೋಕ್ಕಾಗಲ್ಲ ಅಂತ ಬರೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೆ ನಿರ್ಣಯ ಮಾಡೋಕ್ಕಾಗಲ್ಲ, ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು. ತಲುಪಿದಲ್ಲಿ ಪ್ರಾಬ್ಲಮ್ಮು. ಇದನ್ನು ಖಂಡಿತ ನಾವು ಕೋರ್ಟಲ್ಲಿ ಎಲ್ಲೋದ್ರೂ ಕೂಡ ನಾವು ಇದನ್ನು ಗೆಲ್ಬೋದು, ಇದನ್ನು ನಾವು ಮಾಡೋಣ, ಇದನ್ನು ಚಾಲೆಂಜ್ ಮಾಡೋಣ ಅನ್ನೋದೇ ಪ್ರಶಾಂತ್ ಭೂಷಣ್ ಅವ್ರು ಹೇಳ್ತಿದ್ದಾರೆ. ಇದು ಒಂದು ಭಾಳ ಮುಖ್ಯವಾದ ಪಾಯಿಂಟ್ ಇಲ್ಲಿ. ಎರಡನೇದಾಗಿ, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಂದಾಗ ಹಾಗಾಗಿ ಇದನ್ನು ಫೈಟ್ ಮಾಡಬೇಕು ನಾವು ಅಂತ ಹೇಳಿದ್ರೆ, ಈಗ ನಮಗೊಂದು 10 ದಿವಸದ ಟೈಮ್ ಕೊಟ್ಟಿದ್ದಾರೆ. ಬಟ್ 10 ದಿವಸದ ಟೈಮ್ನಲ್ಲಿ ಇನ್ನು ಎಷ್ಟು ಜನರಿಗೆ ನಾವು ಪ್ರಯತ್ನ ಮಾಡಬೇಕು, ನಾವು ಮಾಡಬೇಕು. BLOಸ್ಗಳಿಗೂ ಬೆನ್ನತ್ತಬೇಕು, ಮತ್ತು ನಮ್ಮ ಜನರಲ್ಲೂ ಕೂಡ ಅವೇರ್ನೆಸ್ ಎಲ್ಲ ಕೂಡ ನಾವು ಕ್ರಿಯೇಟ್ ಮಾಡಬೇಕು. ನಮ್ಮಿನ್ನು ಹೆಲ್ಪ್ ಲೈನ್ಗಳು ನಾವು ಕ್ರಿಯೇಟ್ ಮಾಡಬೇಕು. ಇದೆಲ್ಲ ಸೇರಿ ನಾವು ಪುಷ್ ಮಾಡಬೇಕು. ಮಾಡಿದರೆ ಇದರಲ್ಲಿ ಸ್ವಲ್ಪ ಆಬ್ಸೆಂಟು ಮತ್ತು ಅದರ್ಸು ನಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಬರ್ತವೆ, ಎರಡರಲ್ಲೂ ಸ್ವಲ್ಪ ಬರ್ತವೆ.
ಶಿಫ್ಟಿಂಗ್ದು ಬೇರೆ ರೀತಿಯಲ್ಲಿ ಜನರು ಬೇರೆ ಒಂದು ಮೆಥಡಲ್ಲಿ ಮಾಡ್ಕೊಳ್ತಾರೆ. ಹೋಗಿ ಬಲವಂತ ಮಾಡಿ ಕೊಡ್ರಿ ಅಂತ ಗಲಾಟೆ ಮಾಡಿ BLO ಹತ್ರ ತಂದು ಫಾರ್ಮ್ನ ಅವ್ರು ಯಾರು ಹಳೆ ಏರಿಯಾ ಇರ್ತಾರಲ್ಲ ಹೋಗಿ ತಂದು ತುಂಬ್ತಾರೆ. ಬಟ್ ಅಫಿಷಿಯಲಿ ದಟ್ ಈಸ್ ನಾಟ್ ಎ ವ್ಯಾಲಿಡ್. ಆ್ಯಕ್ಚುಲಿ ಅದು ಇನ್ವ್ಯಾಲಿಡ್ ಪದ್ಧತಿ ಅದನ್ನ. ಬಟ್ ಜನ ಮಾಡ್ತಿದ್ದಾರೆ, ಹಂಗೊಂದು 5% ಜನ ತುರ್ಕೊಂಡಿದ್ದಾರೆ ಮಾಡ್ಕೊಂಡಂಗೆ. ಹಂಗೆ ಕೆಲವರು ಮಾಡ್ಕೊಳ್ತಾರೆ. ಅದೆಲ್ಲ ಸೇರಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ಫಂಡಮೆಂಟಲ್ ಚೇಂಜ್ ಅನ್ನೋಂಥದ್ದು ಇದರೊಳಗೆ ನಮಗೆ ಬರಲ್ಲ. ಹಾಗಾಗಿ ಈಗ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ದೊಡ್ಡ ಮಟ್ಟದ ಪ್ರಿಪ್ರೇಷನ್ ಮಾಡಬೇಕಾಗಿದೆ. ನಂಬರ್ 1, ಈಗ ದೊಡ್ಡ ಮಟ್ಟದ ನೋಟಿಸ್ಗಳು ಬರ್ತವೆ. ಈ ನೋಟಿಸ್ ಸುನಾಮಿನ ಹ್ಯಾಂಡಲ್ ಮಾಡೋಕ್ಕೆ ಸರ್ಕಾರ ರೆಡಿ ಆಗಬೇಕು. ಅದಕ್ಕೆ ನಾವು ಅವತ್ತಿಂದ ಮಾರ್ಚ್ 2ನೇ ತಾರೀಕು ನಮ್ದು ಇಲ್ಲಿ ನಡೆದಿದ್ದು ದೊಡ್ಡ ಮೇಜಿನ ಸಭೆ. ಅವತ್ತೇ ನಾವು ತೀರ್ಮಾನ ಮಾಡಿದ್ದು, ಸರ್ಕಾರಕ್ಕೆ 3 ಇಟ್ಟಿದ್ದು ನಾವು. ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು, ಹೆಲ್ಪ್ ಡೆಸ್ಕ್ಗಳು ಮಾಡಬೇಕು, ಗ್ರಾಮ ಸಭಾ ವಾರ್ಡ್ ಸಭಾ ಮಾಡಬೇಕು. ಈ 3 ಪ್ರಪೋಸಲ್ಸು ನಾವು ಇದೇ ಟೇಬಲ್ ಮೇಲೆ ನಾವು ತೀರ್ಮಾನ ಮಾಡಿದ್ದು ಮಾರ್ಚ್ 2ನೇ ತಾರೀಕು. ಅಲ್ಲಿಂದಲೂ ಸರ್ಕಾರಕ್ಕೆ ಬೆನ್ನತ್ತಿದ್ದೀವಿ. ಅವರು ಒಂದು ಮಾಡಿದ್ದಾರೆ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮಾಡಿದ್ದಾರೆ. ಅದು ಪ್ರೋಸೆಸ್ ನಡೀತಿದೆ. ಕೆಲವು ಕಡೆ ಪ್ರಾಬ್ಲಮ್ಸ್ ಇದೆ, ಆದರೂ ಕೂಡ ಅದು ಇದ್ದಿದ್ದರಲ್ಲಿ ಒಂದು ಜನರಿಗೆ ಒಂದು ಡಾಕ್ಯುಮೆಂಟ್ ಸಿಗುವಂಥ ಒಂದು ಪ್ರೋಸೆಸ್ ಆಗಿದೆ. ಅದನ್ನು ನಾವು ಇನ್ನೂ ಬೆನ್ನತ್ತಬೇಕು. ಎಲ್ಲ ಕಡೆ DC ತಹಶೀಲ್ದಾರ್ಗೆ ಬೆನ್ನತ್ತಬೇಕು. ಅದು ಸ್ಪೀಡಪ್ ಆಗಿ ಸಿಗೋ ರೀತಿಯಲ್ಲಿ ಮಾಡಬೇಕು. ಅದೊಂದಿದೆ, ಇದ್ದಿದ್ದರಲ್ಲಿ ಅದೊಂದು ಆಗಿದೆ. ಆದರೆ ಹೆಲ್ಪ್ ಡೆಸ್ಕ್ನ ಕಾನ್ಸೆಪ್ಟು ವರ್ಕೇ ಆಗಿಲ್ಲ. ರೆಸೊಲ್ಯೂಷನ್ ಆಗಿದೆ. 29ನೇ ತಾರೀಕು ಜೂನ್ನಲ್ಲಿ ಕರ್ನಾಟಕ ಗೌರ್ಮೆಂಟು ಸರ್ಕ್ಯುಲರ್ ಕಳಿಸಿರೋವಂಥದ್ದು. 1 ವಾರದೊಳಗಾಗಿ ಎಲ್ಲ ಗ್ರಾಮ ಸಭೆ, ಎಲ್ಲ ವಾರ್ಡ್ ಸಭೆಯಲ್ಲಿ ಹೆಲ್ಪ್ ಡೆಸ್ಕ್ ಆಗಬೇಕು. ಹೆಲ್ಪ್ ಡೆಸ್ಕ್ ಏನಕ್ಕೋಸ್ಕರ? ಬರೀ ಎನಿಮಿನೇಷನ್ ಫಾರ್ಮ್ ತುಂಬೋಕ್ಕೋಸ್ಕರ ಅಲ್ಲ, ಕ್ಲಿಯರ್ ಕಟ್ಟಾಗಿ ಬರೆಯಲ್ಪಟ್ಟಿದೆ. ಜನರಿಗೆ ಅಗತ್ಯ ಡಾಕ್ಯುಮೆಂಟ್ಸ್ನ ಒದಗಿಸಲಿಕ್ಕಾಗಿ ಅಂತಾನೆ ಇದೆ ಅದರೊಳಗೆ, ಸರ್ಕ್ಯುಲರ್ ಒಳಗಡೆ. ಆದರೆ ಇವು ಈಗ ಆಲ್ರೆಡಿ 1 ತಿಂಗಳು 1 ವಾರ ಆಯ್ತು ಅದಾಗಿ. ಇದುವರೆಗೆ ತನಕ ಕೂಡ ಹೆಲ್ಪ್ ಡೆಸ್ಕ್ಗಳು ಆಗಿಲ್ಲ. ಇದನ್ನ ನಾವು ಪ್ರಿಪೇರ್ ಮಾಡಲಿಲ್ಲ ಅಂದರೆ ಬರುವ ಚಂಡಮಾರುತವನ್ನು ಎದುರಿಸ್ಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ಕರ್ನಾಟಕ ಸರ್ಕಾರಕ್ಕೆ ನಾವು ಇಮಿಡಿಯೇಟ್ ಗಮನಕ್ಕೆ ತರಬೇಕು. ಹೆಲ್ಪ್ ಡೆಸ್ಕ್ಗಳು ಈಗ ಮತ್ತೆ ಕಾಯಬಾರ್ದು, ಅವ್ರಿಗೆ 28 ತನಕ ಕಾಯಬಾರ್ದು. ಇಮಿಡಿಯೇಟ್ ಮಾಡಿ ಡಾಕ್ಯುಮೆಂಟ್ಸ್ ಮಾಡೋ ಪ್ರೋಸೆಸ್ನ ಇಲ್ಲೇನೆ ನಾವು ಬಿಗಿನ್ ಮಾಡ್ಕೊಂಡ್ಬಿಡ್ಬೇಕು. ಅದು ತುರ್ತಾಗಿ ಆಗಬೇಕಾಗಿದೆ. ಸರ್ಕಾರ ಮತ್ತೆ 2ನೇದಾಗಿ ತುರ್ತಾಗಿ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಈ ಶಿಫ್ಟೆಡ್ ವೋಟರ್ಸ್ ಏನಿದಾರಲ್ಲ ಇವ್ರ ಪರವಾಗಿ ದನಿ ಮಾಡಬೇಕು ಗಟ್ಟಿಯಾಗಿ. ಮಹಿಳೆಯರ ಪರವಾಗಿ, ಬಾಡಿಗೆ ಮನೆಯಲ್ಲಿರುವಂಥ ಜನರ ಪರವಾಗಿ, ಮೈಗ್ರೇಟ್ ಆಗಿರುವಂಥ ದುಡಿಯುವ ಜನರ ಪರವಾಗಿ ಸರ್ಕಾರ ವಕಾಲತ್ ಮಾಡಬೇಕು, ನಿಲ್ಬೇಕು ಅವ್ರ ಪರವಾಗಿ. ನಾವು ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ತೀವಿ, ನಿಮ್ಮ ರೈಟ್ಸ್ನ ರಕ್ಷಣೆ ಮಾಡ್ತೀವಿ ಅಂತ ಮಾಡಬೇಕು. ಇವ್ರಿಗೆ ಚಾಲೆಂಜ್ ಮಾಡಬೇಕು. ಇವ್ರಿಗೆ ಕೊಡಬೇಕಾದ್ರೆ ನೀವು ಫಾರಂ ನಂಬರ್ 8 ಎನಿಮಿನೇಷನ್ ಫಾರಂ ಪ್ಲಸ್ ಫಾರಂ ನಂಬರ್ 8 ಕೊಡಿ ಇವರಿಗೆ, 6 ಅಲ್ಲ. ಎಲ್ಲ ಬೂತಲ್ಲೂ ಕೂಡ ಮಾಡಿ. ನೀವು ಹುಡುಕಿ ತೆಗಿತಿದ್ದೀರಾ, ಹುಡುಕಿ ಕೊಡ್ರಿ. ಫಾರಂ ನಂಬರ್ 6 ಕೊಡಿ, ಫಾರಂ ನಂಬರ್ 8 ಕೊಡಿ. ಇನ್ನೊಂದು ರೌಂಡ್ ನಡೀಲಿ, ಎಲ್ಲ ಹೌಸ್ ನಡೀಲಿ. ಅದೆಲ್ಲ ಕೂಡ ನೀವು ಮಾಡಲೇಬೇಕು ಅನ್ನೋದನ್ನು ಪಟ್ಟಿಡಬೇಕು. ಮತ್ತು ಇದಕ್ಕೋಸ್ಕರ ಲೀಗಲ್ 3ನೇದಾಗಿ ಗೌರ್ಮೆಂಟು ಕೋರ್ಟಿಗೆ ಮೂವ್ ಮಾಡಬೇಕು. ಈ ಇಡೀ ಪ್ರೋಸೆಸ್ ಏನು ಅಸ್ತವ್ಯಸ್ತವಾಗಿ ನಡೀತೋ ಅದನ್ನು ಚಾಲೆಂಜ್ ಮಾಡಬೇಕು. ಶಿಫ್ಟಿಂಗ್ ವೋಟರ್ಸ್ ಸಂಬಂಧಪಟ್ಟಂಗೆ SIR ತೆಗೆದುಕೊಂಡಿರುವಂಥ ಫಂಡಮೆಂಟಲಿ ರಾಂಗ್ ಪೊಸಿಷನ್ನ ಚಾಲೆಂಜ್ ಮಾಡಬೇಕು. ಮತ್ತು 3ನೇದಾಗಿ ನೋಡಿ ಇದೆಲ್ಲ ಸಮಸ್ಯೆ ಬಗೆಹರಿಬೇಕು ಅಂದರೆ ಅಲ್ಟಿಮೇಟ್ ಏನಪ್ಪ ಅಂದರೆ ಫೀಲ್ಡ್ ಟೆಸ್ಟ್ ಈಸ್ ದ ಬೆಸ್ಟ್ ಟೆಸ್ಟ್. ಫೀಲ್ಡ್ ಟೆಸ್ಟ್ ಇಸ್ ದ ಬೆಸ್ಟ್ ಟೆಸ್ಟ್. ಅದಕ್ಕೋಸ್ಕರನೇ ಎಲೆಕ್ಷನ್ ಕಮಿಷನ್ ಮ್ಯಾನ್ಯುಯಲ್ ಒಳಗೆ ಬರೆದಿರೋದು, ಡ್ರಾಫ್ಟ್ ಲಿಸ್ಟ್ ಬಂದ ಮೇಲೆ ಕಂಪಲ್ಸರಿಯಾಗಿ ಗ್ರಾಮ ಸಭಾ ವಾರ್ಡ್ ಸಭೆಗಳನ್ನು ಮಾಡಬೇಕು. ಜನರಿಗೆ ಮೊದಲೇ ಅದು ಅಂಟಿಸ್ಬೇಕು. ನೋಡಿ ನಿಮ್ದು ಈ ವೋಟರ್ಸ್ ಆಗಿದೆ, ಇವ್ರದ್ದು ಇಲ್ಲ ಅಂತ ನೋಡ್ಕೊಳ್ಳಿ ಅಂತ ಹೇಳಬೇಕು. ಸಭೆ ಕರಿಬೇಕು, ಸಭೆಯಲ್ಲಿ ಜನರಿಗೆ ಕೇಳಬೇಕು, ನಿಮ್ದೆಲ್ಲ ಬಂದಿದೆಯಾ, ಕರೆಕ್ಷನ್ ಕರೆಕ್ಟ್ ಆಗಿದೆಯಾ, ಇನ್ಯಾರ್ದು ಇದೆಯಾ, ಪಬ್ಲಿಕ್ ಆಗಿ ಕೇಳಬೇಕು. ಜನರು ಅಧಿಕಾರಿಗಳು ಕೂತು ಪಬ್ಲಿಕ್ ಆಗಿ ಕರೆಕ್ಷನ್ ಮಾಡಬೇಕು. ದಿಸ್ ಈಸ್ ಎನ್ ಎಲೆಕ್ಷನ್ ಕಮಿಷನ್ ಮ್ಯಾನ್ಯುಯಲ್. ಇದನ್ನ ಕರ್ನಾಟಕ ಇಲ್ಲಿ ಮಾಡಲೇಬೇಕು, SIR ಮಾಡಲೇಬೇಕು. ಅದು ಇಷ್ಟು ಪ್ರಾಬ್ಲಮ್ ಆಗಿರೋ ಸಂದರ್ಭದಲ್ಲಿ ಅದರ ಅಗತ್ಯ ಇನ್ನೂ ಹೆಚ್ಚಾಗಬಿಟ್ಟಿದೆ. ಎಲ್ಲ ಕಡೆ ಮಾಡಬೇಕು. ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಕರ್ನಾಟಕ ಗೌರ್ಮೆಂಟು ಜನರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಡಿಕ್ಲೇರ್ ಮಾಡಬೇಕು. ಗ್ರಾಮ ಸಭಾ ವಾರ್ಡ್ ಸಭಾ ಅನ್ನೋದಕ್ಕಿಂತ ನಮ್ಮ ಪ್ರಕಾರ ಈಗ ಒಟ್ಟು ಅನುಮೋದನೆ ಅನ್ನಿಸ್ತಿರೋದು ಬೂತ್ ಸಭಾಗಳು. ಅದು ಅರ್ಬನ್ ಆಗಲಿ ರೂರಲ್ ಆಗಲಿ ಎಲ್ಲ ಕಡೆ ಬೂತ್ ಸಭಾ ಆಗಬೇಕು. ಮನೆ ಅಂದರೆ ಬೂತ್ ಸಭಾ ಫಸ್ಟ್ ಮನೆಗೆ ಹೋಗೋದು ಸರಿ ಚೆಕ್ ಮಾಡ್ಕೊಂಡ್ಬರ್ತೀವಿ, ಎಲ್ಲರದ್ದು ಬಂದಿದೆಯಾ, ಇನ್ನೂ ಫಾರಂ ನಂಬರ್ 6 ಬರಬೇಕಾದ್ರೆ ಇದ್ದೀರಾ, ಶಿಫ್ಟೆಡ್ ವೋಟರ್ಸ ಯಾರಿದ್ದೀರಿ ನೀವು ಅಂತ ಚೆಕ್ ಮಾಡ್ಕೊಂಬರ್ಬೇಕು. ಅವರೆಲ್ಲರದ್ದು ಕೂಡ ಬೂತ್ ಸಭಾ ಮಾಡಬೇಕು. ಅವಾಗ ನಮಗೆ ಕರೆಕ್ಟಾಗಿ ಪಟ್ಟಿ ಸಿಕ್ಬಿಡ್ತದೆ. ರಿಯಲ್ ವೋಟರ್ಸ್ ಯಾರು ಒಂದು ಪಟ್ಟಿ ಸಿಕ್ಬಿಡ್ತದೆ. ಆ ಬೂತಿನ ರಿಯಲ್ ವೋಟರ್ಸು ಅವರೆಲ್ಲರೂ ಕೂಡ ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಎಲ್ಲಿ ಸಿಗಿ ಬಿದ್ದಿದ್ದಾರೆ, AS ಬಿದ್ರ, D ಬಿದ್ರ, ಎಲ್ಲಿ ಸಿಗಿ ಬಿದ್ರ ಅಂತ ಗೊತ್ತಾಗ್ಬಿಡ್ತದೆ. ಅವರಿಗೆ ಕೊಡಂತ ಮಾಡಬೇಕು. ಬರೀ ಇದು ಪಾರ್ಟಿ ಕಡೆಯಿಂದ, ಬರೀ ಸಂಘಟನೆಗಳ ಕಡೆಯಿಂದ ಆಗಲ್ಲ. ಇದು ನಾವು ಎಷ್ಟೇ BLS ಪುಷ್ ಮಾಡಿದ್ರು, ನಾವು ಎಷ್ಟೇ ಕಾರ್ಯಕರ್ತರು ನಾವು ಪುಷ್ ಮಾಡಿದ್ರು ಆಗಲ್ಲ. ನಮ್ಮ ಶಕ್ತಿಗಳು ಮಿತಿಗಳು ನಮ್ಗೆ ಗೊತ್ತಿರಬೇಕು, ಅದಾಗಲ್ಲ. ಸರ್ಕಾರ ಮಾಡಬೇಕು. ಸರ್ಕಾರ ಕಡೆಯಿಂದ ಅಫಿಷಿಯಲ್ ಆಗಿ ಮಾಡಬೇಕು. ನಮ್ಮ RDPI ಮಿನಿಸ್ಟ್ರಿಯಿಂದ, ಅರ್ಬನ್ ಮಿನಿಸ್ಟ್ರಿಯಿಂದ ಮಾಡಿಸ್ಬೇಕು. ಸೊ ಈ ಕೆಲಸವನ್ನು ಅವ್ರಿಗೆ ಮಾಡಿ ಅಂತ ಹೇಳೋಣ. ಅವ್ರು ಮಾಡಲ್ಲ ಅಂತ ಹೇಳಿದರೆ ಅದನ್ನು ಸರ್ಕಾರ ಮಾಡಬೇಕು. ಇದು ಮಾಡಿದ್ರೆ ನಮ್ಮದು ಪಕ್ಕ ಆಗುತ್ತೆ. ಅಂದರೆ ಹೆಲ್ಪ್ ಡೆಸ್ಕ್ಗಳು ಮಾಡಬೇಕು,
ಬೂತ್ ಸಭೆಗಳು ಮಾಡಿಸ್ಬೇಕು, ಲೀಗಲಿ ಚಾಲೆಂಜ್ ಮಾಡಬೇಕು. ಈ 3 ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ನಾವು ಪ್ರಸ್ತಾಪ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಎಲ್ಲರೂ ಯೋಚನೆ ಮಾಡಿ ಹೇಳಿ, ಇನ್ನೂ ಸರ್ಕಾರಕ್ಕೆ ನಾವು ಇನ್ನೂ ಏನಾದರೂ ಹೇಳಬೇಕು ಅಂತ ಹೇಳೋಣ. ಈಗ ಕೊನೆಯ ಪಾರ್ಟು ನಮ್ಮ ಪಾರ್ಟು, ನಾವೇನು ಮಾಡಬೇಕಾಗಿದೆ ಅಂಥೇಳಿ. ನಂಬರ್ 1 ಏನಪ್ಪ ಅಂದರೆ, ಇದುವರೆ ತನಕ SIR ನಡೀತಿದೆ, ಆದರೆ ನಾವು ಸರಿಯಾದ ರೀತಿಯಲ್ಲಿ ಇದರ ಹಿಂದಿರುವಂತಹ ಪಿತೂರಿದಾರರನ್ನ ನಾವು ಅಟ್ಯಾಕ್ ಮಾಡ್ತಾ ಇಲ್ಲ ಸರಿಯಾಗಿ. ಇದು ನಮ್ಮದೇ ತಪ್ಪು, ಆತ್ಮಾವಲೋಕನ. ನಾವು ಕೂಡ ಒಂದು ರೀತಿಯಲ್ಲಿ ಫಾರ್ಮ್ ತುಂಬುವ ಗುಂಗಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ಎನಿಮೇಷನ್ ಫಾರ್ಮ್ ತುಂಬು, ಅದು ತುಂಬು, ಇದು ತುಂಬುದು. ಪೊಲಿಟಿಕಲ್ ಅಟ್ಯಾಕ್ ಮಾಡ್ತಾ ಇಲ್ಲ ನಾವು. ಇಟ್ ಇಸ್ ಎ ಪೊಲಿಟಿಕಲ್ ಕಾನ್ಸ್ಪಿರಸಿ. ಇಟ್ ಈಸ್ ನಾಟ್ ಎ ಪ್ರೊಸೀಜರಲ್ ಫಾಲ್ಟ್ ಅಲ್ಲ ಇದು, ಇಟ್ಸ್ ಎ ಪೊಲಿಟಿಕಲ್ ಕಾನ್ಸ್ಪಿರಸಿ. ಸೊ ಈ ಕಾನ್ಸ್ಪಿರಿಟೋರ್ಸ್ನ ಯಾರು ಪಿತೂರಿದಾರರಿದ್ದಾರೆ ಅವ್ರನ್ನ ಎಕ್ಸ್ಪೋಸ್ ಮಾಡಬೇಕು, ಅವ್ರನ್ನ ಅಟ್ಯಾಕ್ ಮಾಡಬೇಕು. ಇದು ನಮ್ಮ ಓಟ್ ಹೋಗ್ತಿದೆ ಅಂದರೆ ಇದಕ್ಕೆ ಕಾರಣ ಮೋದಿ, ಅಮಿತ್ ಶಾ, RSS, BJP, ಸಂಘ ಪರಿವಾರ ಅನ್ನೋದು ಜನರಿಗೆ ಅರ್ಥ ಆಗಬೇಕು. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟು. ಹಾಗಾಗಿ ನಮ್ಮ ಕ್ಯಾಂಪೇನು ಇದು ಭಾರಿ ಅಟ್ಯಾಕ್ ಆಗಬೇಕು. ಇಲ್ಲಾಂದರೆ ನೋಡಿ, ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ರಮೇಶ್ ಬಾಬು ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು, ಇದು ಏನು ಡೇಂಜರ್ ಇದೆ ಸರ್ ಇದರೊಳಗೆ ಅಂದರೆ, ಈಗ ನೋಡಿ ಯಾವಾಗ ಎನಿಮಿನೇಷನ್ ಫಾರ್ಮ್ ಬಂದ ತಕ್ಷಣ ಜನ BLOಸ್ಗಳಿಗೆ ಬೈಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಯಾಕಪ್ಪ ಅಂದರೆ ಅವನು ಎಲ್ಲ ಗೊಂದಲ ಇದೆ, ಕೊಡ್ತಾ ಇಲ್ಲ, ಅವ್ನು ಹಂಗೆ ಬರ್ತಾ ಇಲ್ಲ, ಅವನಿಗೆ ಏನು ಗೊತ್ತಿಲ್ಲ ಅಂತೆಲ್ಲ BLOಸ್ಗೆ ಬೈಕ್ ಸ್ಟಾರ್ಟ್ ಮಾಡೋರು. ಜನ ಪ್ರಾಬ್ಲಮ್ SIR ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ BJPನೂ ಅಲ್ಲ, ಸಂಘ ಪರಿವಾರನೂ ಅಲ್ಲ, ಎಲೆಕ್ಷನ್ ಕಮಿಷನ್ ಅಲ್ಲ, BLOs ಆರ್ ದ ಪ್ರಾಬ್ಲಮ್ ಅನ್ನಂಗಾಯ್ತು. ಈಗ ನೆಕ್ಸ್ಟ್ ಈಗ ನೋಟಿಸ್ ಪೀರಿಯಡ್ ಬಂದ ತಕ್ಷಣ ಕರ್ನಾಟಕ ಗೌರ್ಮೆಂಟ್ ಇಸ್ ದ ಪ್ರಾಬ್ಲಮ್ ಅನ್ನೋ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ ಡಾಕ್ಯುಮೆಂಟ್ ಕಳ್ಕೊಂಡ್ಬರ್ತಾರೆ, ಡಾಕ್ಯುಮೆಂಟ್ ಸಿಗಲ್ಲ, ಅವ್ರು ತಹಶೀಲ್ದಾರ್ ಕೊಡ್ತಿಲ್ಲ, ಇವ್ರು ಕೊಡ್ತಿಲ್ಲ, ದೊಡ್ಡದಾಗಿ ಮಾತಾಡಿದ್ರು. ಅಲ್ಲ ಇವರು DK ಶಿವಕುಮಾರ್ ಅವ್ರು ಬಂದ್ಬಿಟ್ಟು ಮನೆಗೆ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಿದ್ದಾರೆ ಕೊಟ್ಟಿಲ್ಲ ಅಂತೇಳಿ ಎಲ್ಲ ಸಿಟ್ಟು ಕರ್ನಾಟಕ ಗೌರ್ಮೆಂಟ್ ತಿಳ್ಬಿಡುತ್ತದೆ. ಅವ್ರು ಬಚಾವಾಗ್ಬಿಡ್ತಾರೆ ಎಲ್ಲ ಇರುವಂಥದ್ದು. ಸೊ ಹಂಗಾಗಿ ಇದು ಆಗಬಾರ್ದು ಅಂತ ಹೇಳಿದ್ರೆ ನಾವು ಈಗಲಿಂದನೇ ಪೊಲಿಟಿಕಲ್ ಅಟ್ಯಾಕ್ನ ಅಗ್ರೆಸಿವ್ ಆಗಿ ನಾವು ಶಿಫ್ಟ್ ಮಾಡಬೇಕು. ಇದು ನಮ್ಮ ನಂಬರ್ 1 ಟಾಸ್ಕ್ ನಮ್ಮೆಲ್ಲರದು ಕೂಡ. ನಾವೆಲ್ಲರೂ ಒಟ್ಟಾಗಿ ಇದರಿಂದಿರುವಂಥ ಕಾನ್ಸ್ಪಿರಸಿನ ಈಗಲಿಂದನೇ ಅಟ್ಯಾಕ್ ಶುರು ಮಾಡಬೇಕು. ಯಾರದೇ ಓಟ್ ಹೋಗ್ತಿದ್ರೆ ಅದು ಅವರೇ. ಅದೇನು ನಾವು ತಪ್ಪಾಗಿ ಲಿಂಕ್ ಮಾಡ್ತಿಲ್ಲ, 100% ಅದೇ ಕಾರಣ. ಅದನ್ನು ನಾವು ಚೆನ್ನಾಗಿ ಲಿಂಕ್ ಮಾಡಬೇಕು, ಜನರಿಗೆ ಕನ್ವಿನ್ಸ್ ಆಗಬೇಕು. ಆ ಟೈಪ್ ನಾವು ಲಿಂಕ್ ಮಾಡೋಂಥ ಮಾಡಬೇಕು. ಆ ನೆಗೆಟಿವ್ ಪೊಲಿಟಿಕಲ್ ಅಟ್ಯಾಕಿಗೆ ನಾವೆಲ್ಲರೂ ಸೇರಿ ಎಳಿಬೇಕು. ಇದು ನಂಬರ್ 1 ನಮ್ಮ ಕಡೆಯಿಂದ ನಾವು ಮಾಡಬೇಕಾಗಿರುವಂಥದ್ದು. ಎರಡನೇದು ಗ್ರೌಂಡ್ ಪ್ರೂಫ್ನ ನಾವು ಒಟ್ಟುಗೂಡಿಸ್ಬೇಕು. ಗ್ರೌಂಡ್ ಪ್ರೂಫು ಅಂದರೆ ನಾವು ಸುಮ್ಮನೆ ಥಿಯರಿಯಾಗಿ ಮಾತಾಡೋದಲ್ಲ. ನೋಡಿ, ಇಲ್ಲಿ ರಿಯಲ್ ಅರ್ಹ ಮತದಾರರಿದ್ದಾರೆ, ಈ ಕಾರಣಕ್ಕೋಸ್ಕರ ಇವ್ರನ್ನ ತಪ್ಪಾಗಿ ಮಾಡಿದ್ದಾರೆ, ಈ ಬೂತಲ್ಲಿ ಇಷ್ಟೇ ಪಕ್ಕ ಅಂಕಿಅಂಶದ ಸಮೇತ ರಿಯಲ್ ವೋಟರ್ಸ್ ಈ ಬೂತ್ನಲ್ಲಿ ಇಷ್ಟು, ಇವರನ್ನು ಈ ಕಾರಣಕ್ಕೋಸ್ಕರ ಒಳಗೆ ಸೇರಿಸಿಲ್ಲ, ಇವ್ರನ್ನ ಹೊರಗಿಟ್ಟಿದ್ದಾರೆ ಅಂಥೇಳಿ ನಾವು ಬೂತ್ ವೈಸ್ ಅಂಕಿಅಂಶಗಳ ಸಮೇತ ಪ್ರೂವ್ ಮಾಡಬೇಕು. ಹಾಗಾಗಿ ನಾವು ಬೂತ್ ಸಭೆಗಳನ್ನು ಸರ್ಕಾರ ಮಾಡಲಿ ಅಂತ ನಾವು ಮೊದಲೇ ಗೊತ್ತಾಡ್ತೀವಿ, ಸರ್ಕಾರ ಮಾಡ್ತಾ ಇಲ್ಲ. ಅದನ್ನು ಮೊದಲೇ ಮಾಡಿ ಅಂತ ಹೇಳಿದ್ವಿ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇಟ್ಕೊಂಡು ಕರ್ನಾಟಕದ ಪಕ್ಕ ವೋಟರ್ ಲಿಸ್ಟ್ ಮೊದಲೇ ರೆಡಿ ಮಾಡಿಬಿಡಿ, SIR ಬರೋದಕ್ಕಿಂತ ಮೊದಲೇ ಮಾಡಿ ಅಂತ ಹೇಳಿದ್ವಿ. ಮಾಡಲಿ. ನಮ್ಮ ವಿವೇಕದ ಮೇಲೆ ಸರ್ಕಾರಕ್ಕೆ ಭರವಸೆ ಇಲ್ಲ. ಅವ್ರು ತಮ್ಮ ಲೆಕ್ಕಾಚಾರ ತಮಗಿದೆ, ಅವ್ರು ಮಾಡೋಲ್ಲ. ಈಗಲೂ ಕೂಡ ನಾವು ಹೇಳ್ಬೋದು, ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ನಾವು ಅಟ್ಲೀಸ್ಟ್ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೀವೋ, ನಾವು ಯಾವ್ಯಾವ ಏರಿಯಾದಲ್ಲಿ ಕೆಲಸ ಮಾಡ್ತೀವೋ, ನಾವು ಯಾವ್ಯಾವ ಜನವರ್ಗದಲ್ಲಿ ಕೆಲಸ ಮಾಡ್ತಿದ್ದೀವೋ, ಯಾವ ಕೇರಿಯಲ್ಲಿ ಕೆಲಸ ಮಾಡ್ತಿದ್ದೀವೋ, ಯಾವ ಹಡಿಯಲ್ಲಿ ಕೆಲಸ ಮಾಡ್ತಿದ್ದೀವೋ, ಯಾವ ಸ್ಲಮ್ಮಲ್ಲಿ ಕೆಲಸ ಮಾಡ್ತಾ ಇದೀವೋ, ನಾವು ಆ ಬೂತಿನ ಪಕ್ಕಾ ವೋಟರ್ ಲಿಸ್ಟನ್ನು ನಾವು ರೆಡಿ ಮಾಡಬೇಕು. ಅದರ ಸ್ಟೇಟಸ್ ಏನಿದೆ ಅನ್ನೋದನ್ನು ಕೂಡ ನಾವು ಸ್ಟಡಿ ಮಾಡಬೇಕು. ಇದಕ್ಕೋಸ್ಕರ ನಮ್ಮ ಡಾಟಾ ಟೀಮ್ ವರ್ಕ್ ಮಾಡಿ ಒಂದು ಒಳ್ಳೆ ಆ್ಯಪ್ನ ಡೆವಲಪ್ ಮಾಡಿದ್ದಾರೆ. ಅದನ್ನು ಒಂದು ಪೀಪಲ್ಸ್ ಆ್ಯಪ್ ರೀತಿಯೇ, BLOs ಆ್ಯಪ್ ಇರೋ ರೀತಿಯಲ್ಲೇ ಈಗ ಒಂದು ಪೀಪಲ್ಸ್ದೇ ಒಂದು ಆ್ಯಪಲ್ಲಾಗಿ ಒಂದು ಮತಕಾವಲು ಅಂತಲೇ ಒಂದು ಆ್ಯಪ್ ಅನ್ನೋದೊಂದು ರೆಡಿ ಮಾಡ್ತಿದ್ದಾರೆ. ಅದರೊಳಗೆ ನಾವು ಬಹಳ ಈಸಿಯಾಗಿ ಅಲ್ಲಿನ ನಾವು ಎಲ್ಲ ಲಿಸ್ಟು ಬಂದ್ಬಿಡ್ತದೆ, ASDO ಲಿಸ್ಟು ಮತ್ತೆ ಬಂದ್ಬಿಡ್ತದೆ. ಅಲ್ಲೇ ಚೆಕ್ ಮಾಡ್ಬೋದು, ಅಲ್ಲೇ ಕರೆಕ್ಷನ್ ಮಾಡ್ಬೋದು, ಅಲ್ಲೇ ಎಂಟ್ರಿ ಮಾಡ್ಬೋದು. ಎಲ್ಲ ಡಾಟಾ ಇಮಿಡಿಯೇಟಾಗಿ ಪ್ರೊಸೆಸಿಂಗ್ ಆಗ್ತದೆ ಸೆಂಟ್ರಲೈಸ್ಡ್ ಆಗಿ. ಆ ಮಾಡುವಂಥ ಇದನ್ನು ನಮ್ಮ ಡಾಟಾ ಟೀಮ್ ಡೆವಲಪ್ ಮಾಡಿದೆ. ಸೊ ಅದನ್ನು ಇನ್ನೊಂದು 3-4 ದಿವಸದಲ್ಲಿ ಪಕ್ಕಾ ಫೈನಲ್ ಮಾಡ್ತಾರೆ. ಇದನ್ನು ತಗೊಂಡು ನಾವು ಬೂತ್ ಲೆವೆಲ್ ಇದಕ್ಕೆ ನಾವು ಹೋಗೋಂಥದ್ದು ಎರಡನೇ ಕೆಲಸವಾಗಿ ನಾವು ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸ್ತದೆ. ಮೂರನೇದಾಗಿ ನಾವು ಇದ್ರ ವಿರುದ್ಧವಾಗಿ ಸ್ವಲ್ಪ ಈಗ 28ನೇ ತಾರೀಕು ಲೀಸ್ಟ್ ಬರುತ್ತೆ. ಅವಾಗ ಡಿಲೀಟೆಡ್ ವೋಟರ್ಸ್ ಯಾರೆಲ್ಲ ಇರ್ತಾರೆ, ಅರ್ಹ ಮತದಾರರು ಯಾರು ಡಿಲೀಟ್ ಆಗಿದ್ದಾರೆ, ಅವರೆಲ್ಲರನ್ನೂ ಕರ್ಕೊಂಡು ಪ್ರತಿಭಟನೆಗಳು ನಾವು ಮಾಡಬೇಕು. ಎಲೆಕ್ಷನ್ ಕಮಿಷನ್ಗೆ ಹೋಗಿ ಕೊಡ್ಬೇಕು. ಬೆಂಗಳೂರಿನವ್ರು ಎಲ್ಲರೂ ಕೂಡ ಎಲೆಕ್ಷನ್ ಕಮಿಷನ್ ಒಂದು ಡೇಟ್ ಅನೌನ್ಸ್ ಮಾಡಿ ನಾವು ಕೊಡಬೇಕು. ಅವ್ರು 28 ಅಂದರೆ 30ಕ್ಕೋ 1ನೇ ತಾರೀಕು ಡೇಟ್ ಕರೆ ಕೊಡೋಣ. ಬೆಂಗಳೂರಿನಲ್ಲಿ ಯಾರ್ಯಾರು ಡಿಲೀಟ್ ಆಗಿದ್ದಾರೆ ಎಲ್ಲರೂ ನಿಮ್ಮ ಅರ್ಜಿಗಳು ತೊಗೊಂಡು ಎಲೆಕ್ಷನ್ ಕಮಿಷನ್ ಬಂದ್ಬಿಡಿ, ಅವ್ರು ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಹೋಗಿ ಕೊಡ್ಬೇಕು. ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ನಾವು ಹೋಗಿ ಕೊಡ್ಬೇಕು ರಿಯಲ್ ವೋಟರ್ಸ್ನ ತೊಗೊಂಡು. ಆ ದಿಕ್ಕಿನಲ್ಲೂ ನಾವು ಒಂದು ಮೊಬಿಲೈಸೇಷನ್ಗೆ ಪ್ಲ್ಯಾನ್ ಮಾಡಿದ್ರೆ ಒಳ್ಳೆಯದು. ಮತ್ತು 4ನೇದಾಗಿ ನಾವು ಲೀಗಲ್ ಆಗಿಯೂ ಕೂಡ ಇದನ್ನು ಚಾಲೆಂಜ್ ಮಾಡಬೇಕು. ಪ್ರಶಾಂತ್ ಭೂಷಣ್ ಅವರು ಅದಕ್ಕೆ ನಾನು ಆಲ್ವೇಸ್ ರೆಡಿ ಇದಕ್ಕೆ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಇಲ್ಲೇ ಇನ್ನೊಂದು ರೌಂಡ್ ಟೇಬಲ್ ಮೀಟಿಂಗು ಆಯಿತು. ಕರ್ನಾಟಕದ ಸುಮಾರು 120 ಜನ ವಕೀಲರೆಲ್ಲ ಸೇರಿಬಿಟ್ಟು ಒಂದು
ಮತಕಾವಲು ಕಾನೂನು ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ. ಅವರು ಲೀಗಲಿ ಕೂಡ ಈಗ ಅದನ್ನ ಚಾಲೆಂಜ್ ಮಾಡಲಿಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಾವು ಆ ಭಾಗಕ್ಕೂ ಕೂಡ ನಾವು ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಧನ್ಯವಾದ. ಜನಕ್ಕೆ ನಮ್ಮ ಮನೆ ಬರ ನಾವೇನೋ ಮಾಡ್ಕೋಬೇಕು ಅಂತ ಒಂದು 5% 10% ಜನ ಓಡಾಡ್ತಾ ಇದ್ದಾರೆ, ಅವ್ರು ಮಾಡ್ಕೊಳ್ತಾರೆ. ಆದರೆ ಮೆಜಾರಿಟಿ ಜನಕ್ಕೆ ಇದು ಇನ್ನೂ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಜಸ್ಟ್ ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಸ್ನೇಹಿತರೊಬ್ರು ಪತ್ರಕರ್ತರಿದ್ದಾರೆ, ಅವರು ಶಿಫ್ಟ್ ಆಗಿದ್ದಾರೆ. ಶಿಫ್ಟ್ ಆದರೆ ಅವ್ರದ್ದು ಬಂದಿದೆ, ಅವ್ರ ಹೆಂಡತಿದು ಬಂದಿಲ್ಲ. ಕೇಳಿದರೆ ಇಲ್ಲ ಸರ್ ತಂದು ಕೊಡ್ತೀನಿ ಫಾರಮ್ ಅಂತ ಹೇಳಿದ್ದಾರೆ, ಆದರೆ ಆಲ್ರೆಡಿ ಶಿಫ್ಟೆಡ್ ಅಂತ ಬರೆದು ಬಿಟ್ಟಿದ್ದಾರೆ. ಈಗ ನಿರಂತರವಾಗಿ ಒಂದು ತಿಂಗಳಿಂದ ಪ್ರಯತ್ನ ಮಾಡಿದ ಮೇಲೆ ತುಂಬ ಇನ್ಫ್ಲುಯೆನ್ಸ್ ಮಾಡಿ ಯಾವ್ಯಾವ ಅಧಿಕಾರಿಗಳನ್ನ ಭೇಟಿ ಮಾಡಿದ ಮೇಲೆ ಕೊನೆಗೆ ಈಗ ನಿನ್ನೆ ಒಂದು ಫಾರಂ ನಂಬರ್ 6 ಕೊಟ್ಟಿದ್ದಾರೆ. ಆಕ್ಚುಲಿ ಅವ್ರಿಗೆ ಫಾರಂ ನಂಬರ್ 8 ಕೊಡಬೇಕಾಗಿತ್ತು, ಅವ್ರಿಗೆ ಅಲ್ಲೇ ಇದ್ದಂಥವ್ರಿಗೆ. ಸೊ ಅಂದರೆ ನೀವು ತುಂಬ ಇನ್ಫ್ಲುಯೆನ್ಸ್ ಮಾಡಿ ನಿಮಗಿರೋಂಥ ಎಲ್ಲ ಇನ್ಫ್ಲುಯೆನ್ಸ್ ಮಾಡಿದ ಮೇಲೆ ಕೊನೆಗೆ ಅವ್ರದ್ದೊಂದು ಹೆಂಡತಿ ಫಾರಂ ನಂಬರ್ ತಗೊಳ್ಳೋಂಥ ಪರಿಸ್ಥಿತಿಗಳು ಬಂದಿದೆ. ಇದು ಎಷ್ಟು ಕಷ್ಟದ ಪರಿಸ್ಥಿತಿ ಇದೆ. ದುಡಿಮೆ ಮಾಡೋಂಥ ಜನ, ದಿನಗೂಲಿಗಳು, ಬಡ ರೈತರು, ಕಾರ್ಮಿಕರು, ಆದಿವಾಸಿಗಳು, ದಲಿತರು ಅವರು ಹೊಟ್ಟೆಪಾಡಿಗೋಸ್ಕರನೇ ದಿನನಿತ್ಯ ದುಡಿಯೋಂಥ ಸಂದರ್ಭದಲ್ಲಿ ಇಂಥ ಒಂದು ಅವ್ರನ್ನ ಸಂಕಷ್ಟಕ್ಕೆ ಇಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋಂಥದ್ದು. ಅವ್ರು ಕೊನೆಗೆ ಹೇಳಿದಂಥ ಅಂಶ ಇದೆ, ಇದೊಂದು ಪೊಲಿಟಿಕಲ್ ಅಜೆಂಡಾ ಇದೆ. ಈ ಪೊಲಿಟಿಕಲ್ ಅಜೆಂಡಾವನ್ನು ಜನರಲ್ಲಿ ನಾವು ರಾಜಕೀಯವಾಗಿ ಅಡ್ರೆಸ್ ಮಾಡದೇ ಇದ್ರೆ ಬಹುಶಃ ಇದನ್ನು ಸೋಲ್ಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಒಂದು ರಾಜಕೀಯ ಪಕ್ಷಗಳಿಗೆ, ಜನಪರ ಸಂಘಟನೆಗಳಿಗೆ ಇದ್ರ ಹಿಂದಿರ್ತಕ್ಕಂಥ ಒಂದು ರಾಜಕೀಯ ಅಜೆಂಡಾವನ್ನು ನಾವು ಅರ್ಥ ಮಾಡ್ಕೊಳ್ಳೋಂಥದ್ದು ಮತ್ತು ಕನ್ವಿನ್ಸ್ ಮಾಡೋಂಥದ್ದು ಜನಕ್ಕೆ ಅಗತ್ಯ ಇದೆ. ಇಲ್ಲದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ BLOಗಳ ಮೇಲೆ, ಅಲ್ಲಿರ್ತಕ್ಕಂಥ ಯಾರೋ ಆಫೀಸರ್ಗಳ ಮೇಲೆ, ಅಲ್ಲಿರ್ತಕ್ಕಂಥ ಲೋಕಲ್ ಇದ್ರ ಮೇಲೆ ಆಗ್ತದೆ. ಬಹುಶಃ ಒಂದು ಸರ್ಕಾರಕ್ಕೆ ನೀವು ಎಷ್ಟೇ ಜನಪರವಾಗಿ ಕೆಲಸ ಮಾಡಿದ್ರು ಆಂಟಿ ಇನ್ಕಂಪೆನ್ಸಿ ಇರ್ತದೆ, ಇದ್ದೇ ಇರ್ತದೆ. ಈಗ ನಿಮಗೆ ಸುಮ್ಮನೆ ನಾವು ಉದಾಹರಣೆ ಹೇಳೋದಾದ್ರೆ, ನಾವು ಮೊದಲು SIR ಸಭೆಯಲ್ಲಿ ನಾನು ಬಂದಾಗ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಗೌರ್ಮೆಂಟ್ನ ನಾವು ರನ್ ಮಾಡ್ತಾ ಇದ್ವಿ ಎಲ್ಲಿ ಕೇರಳದಲ್ಲಿ. ನಿಮಗೆಲ್ಲ ಗೊತ್ತಿದ್ದ ಹಾಗೆ LDF ಗೌರ್ಮೆಂಟ್ ಮಾಡಿದಂಥ ಎಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದಾರೆ ಅವರು. ಆದರೆ ಅಲ್ಲಿನೂ ಕೂಡ ಆಂಟಿ ಇನ್ಕಂಪೆನ್ಸಿಯನ್ನು ನಾವು ಇದನ್ನು ಮಾಡೋಕ್ಕಾಗಿಲ್ಲ. ಅಲ್ಲಿ SIR ಅಲ್ಲಿ ಅವರೇ ಗೌರ್ಮೆಂಟ್ನವ್ರು ನಿಂತ್ಕೊಂಡಿದ್ದು ಮನೆ ಮನೆಗಳಿಗೆ ಹೋಗಿ ಬೂತ್ ಮಟ್ಟದಲ್ಲಿ ಹೋಗಿ ಅಲ್ಲಿ ಯಾರು ಕೂಡ ಮಿಸ್ ಆಗಲಿದ್ದಂಗೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ. ಹಾಗಾಗಿ ನನಗೆ ವಿನಂತಿ ಇರೋಂಥದ್ದು ಏನಂತಂದರೆ, ಇದನ್ನು ಸರ್ ದಯಮಾಡಿ ಪೊಲಿಟಿಕಲ್ ಆಗಿ ಅಡ್ರೆಸ್ ಮಾಡಬೇಕು. ಗ್ರಾಸ್ ರೂಟ್ ಲೆವೆಲಲ್ಲಿ ಯಾಕೆ ಈ ಒಂದು ಚುನಾವಣಾ ಆಯೋಗವನ್ನು ಒಂದು ಕೈಗೊಂಬೆಯಾಗಿ ಈ ಸರ್ಕಾರದವ್ರು ಬಳಸ್ತಾ ಇದ್ದಾರೆ? ಇದರಿಂದಿರ್ತಕ್ಕಂಥ ಅಜೆಂಡಾ ಏನು? ಈಗ ಆಲ್ರೆಡಿ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು, ಇದರಲ್ಲಿ ನೀವು ಎಷ್ಟೇ ಮಾಡಿದ್ರು ಕೂಡ ಬಾಂಗ್ಲಾದೇಶದಲ್ಲಿ ಸಿಕ್ಕಿಲ್ಲ, ಇವರು ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಸಿಕ್ಕಲಿಲ್ಲ. ಭಾಳ ನಮ್ಮ ದೇಶದ ಭಾಳ ಹೆಸರಾಂತ ವಕೀಲರು ಅವರೊಂದು ಲೇಖನ ಬರೆದದ್ದನ್ನು ನೀವು ಬಹುಶಃ ಓದಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಗಂಡ ಹೆಂಡತಿ ಅವ್ರು 13 ವರ್ಷದಿಂದ ಡೆಲ್ಲಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಮಾವ ಅಲ್ಲಿರ್ತಾರೆ, ಪಶ್ಚಿಮ ಬಂಗಾಳ ಇರ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಅವರಲ್ಲಿ ಈ SIR ಲೀಸ್ಟಲ್ಲಿ ಬರಲಿಲ್ಲ ಅಂತೇಳಿ ಅವ್ರನ್ನ ಬಂದು ಪಶ್ಚಿಮ ಬಂಗಾಳ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅರೆಸ್ಟ್ ಮಾಡ್ಕೊಂಡು ಹೋದಾಗ ಆಯಮ್ಮ ಗರ್ಭಿಣಿ, ಹೆಣ್ಮಗಳು ಗರ್ಭಿಣಿ. ಅರೆಸ್ಟ್ ಮಾಡ್ಕೊಂಡು ಹೋದ ತಕ್ಷಣ ಪಶ್ಚಿಮ ಬಂಗಾಳ ಪೊಲೀಸರು ಗಂಡ ಹೆಂಡತಿ ಅವರ ಇಡೀ ಫ್ಯಾಮಿಲಿಯನ್ನ ಬಾಂಗ್ಲಾದೇಶ ಬಾರ್ಡರ್ ತಲುಪಿಸ್ತಾರೆ. ಬಾಂಗ್ಲಾದೇಶಕ್ಕೆ ಬಾರ್ಡರ್ ಹಾಕಿ ದಾಟಿಸಿದ ತಕ್ಷಣ ಏನು ಮಾಡ್ತಾರೆ, ಬಾಂಗ್ಲಾದೇಶರು ನಮ್ಮ ಸಿಟಿಜನ್ ಅಲ್ಲ ಇವರು ಅಂತೇಳಿ ನೇರವಾಗಿ ಜೈಲಿಗೆ ತಗೊಂಡು ಹೋಗ್ತಾರೆ. ಜೈಲಿಗೆ ತಗೊಂಡೋಗಿ ಹಾಕ್ತಾರೆ. ಗಂಡ ಹೆಂಡತಿ ಅವರ ಆಕೆಯ ಮಾವನನ್ನು ಜೈಲಿಗೆ ತಗೊಂಡೋಗಿ ಹಾಕ್ತಾರೆ. ಸಂಜಯ್ ಹೆಗ್ಡೆ ಅವರು ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ರು, ಅವರು ಪಿಟಿಷನ್ ಫೈಲ್ ಮಾಡ್ತಾರೆ. ಪಿಟಿಷನ್ ಫೈಲ್ ಮಾಡಿದ ನಂತರದಲ್ಲಿ ಕೊನೆಗೆ ಅದು ಪ್ರೊಸೀಡಿಂಗ್ಸ್ ಎಲ್ಲ ವಿಚಾರಣೆ ಆದ ನಂತರದಲ್ಲಿ ಕೊನೆಗೆ ಆಯಮ್ಮನಿಗೆ ಒಬ್ಬಳಿಗೆ ಮಾತ್ರನೇ ಬಾಂಗ್ಲಾದೇಶದ ಇಂದ ಶಿಫ್ಟ್ ಮಾಡಿ ಕಲ್ಕತ್ತಾದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈಗ ಅಡ್ಮಿಟ್ ಮಾಡಿದ್ದಾರೆ, ಆಯಮ್ಮ ಅಲ್ಲಿ ಹೆರಿಗೆ ಆಗ್ತಾ ಇದ್ದಾಳೆ. ಆದರೆ ಸ್ಟಿಲ್ ಆಕೆಯ ಗಂಡ ಮಾವ ಇನ್ನು ಎಲ್ಲಿದ್ದಾರೆ? ಬಾಂಗ್ಲಾದೇಶದ ಜೈಲಲ್ಲಿದ್ದಾರೆ. ಈಗ 8,000 ಜನ ಬಾರ್ಡರ್ ಕೂತಿದ್ದಾರೆ. ಈಗ 8,000 ಜನ ಬಾರ್ಡರ್ ಕೂತಿದ್ದಾರೆ. ಹಿಂದೂ ರಾಷ್ಟ್ರವನ್ನ ಮಾಡಬೇಕು ಅನ್ನೋಂಥದ್ದು, ಒಂದು ಮತೀಯವಾದಿ ದೇಶವನ್ನಾಗಿ ಪರಿವರ್ತನೆ ಮಾಡಬೇಕನ್ನಂತ ಈ ರಾಜಕೀಯ ಅಜೆಂಡಾ. ಆ ದೃಷ್ಟಿಯಿಂದ ನಾವು ಇದನ್ನ ಇಲ್ಲಿ ಏನು ನಮ್ಮೆಲ್ಲ ಪ್ರಯತ್ನಗಳಿದಾವೆ,
ಒಂದು ಐಕ್ಯವಾದಂಥ ಹೋರಾಟವನ್ನು ನಡೆಸಬೇಕು ಅನ್ನೋಂಥದ್ದು, ಅಥವಾ ಬೇರೆ ಬೇರೆ ಜನರಿಗೆ ಅವ್ರ ಕಷ್ಟಗಳು ಬಂದಾಗ ಯಾರ್ಯಾರು ನಡೆದು ಅವರು ಒಂದು ರಿಲೀಫನ್ನು ತಗೊಳಕ್ಕೆ ಟ್ರೈ ಮಾಡ್ತಾರೆ. ಆದರೆ ನಾವು ಇದನ್ನು ಪೊಲಿಟಿಕಲ್ ಆಗಿ ಅಡ್ರೆಸ್ ಮಾಡದೇ ಇದ್ದರೆ ಬಹುಶಃ ನಾವು ಗೊತ್ತಿಲ್ಲ ನಾಳೆ ಇನ್ನೊಂದು ಗೌರ್ಮೆಂಟ್ ಪರಿಸ್ಥಿತಿ ಬಂದಾಗ ಎಂಥ ಪರಿಸ್ಥಿತಿ ಇರ್ತದೋ ಗೊತ್ತಿಲ್ಲ. ನಾವು ಕುತ್ಕೊಳ್ಳೋಕೆ ಆಗದೇ ಇರೋ ಪರಿಸ್ಥಿತಿಗಳು ಇರ್ಬೋದು. ಅಥವಾ BJP ಗೌರ್ಮೆಂಟ್ ಇದ್ದಾಗ ಈ SIR ಕರ್ನಾಟಕದಲ್ಲಿ ನಡೀತಾ ಇದ್ರೆ ಎಂಥ ಪರಿಸ್ಥಿತಿ ಇರ್ತಿತ್ತು. ನಾವು ಅದಕ್ಕೋಸ್ಕರನೇ ಅಂತ ಒಂದು ಸರ್ಕಾರವನ್ನು ಸೋಲಿಸಿ ಅಟ್ಲೀಸ್ಟ್ ಒಂದು ಸೆಕ್ಯುಲರ್ ಗೌರ್ಮೆಂಟ್ ಇರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ತುಂಬ ಫೈಟ್ ಮಾಡಿ ನಾವು ಇದನ್ನು ತಂದಿದ್ದೀವಿ. ಆ ದೃಷ್ಟಿಯಿಂದ ಇಲ್ಲಿರ್ತಕ್ಕಂಥ ಅಂಶಗಳೇನಿದ್ದಾವೆ, ಇದರಲ್ಲಿರ್ತಕ್ಕಂಥ ಅಂಶ ಬಹಳ ಪ್ರಧಾನವಾದಂಥ ಅಂಶಗಳೇ ಒಂದು ಪೊಲಿಟಿಕಲ್ ಆದಂಥ ಇಂಟರ್ವೆನ್ಷನ್ ಮಾಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನಿದೆ, ಇದು ಮುಖ್ಯವಾಗಿ ಒಂದು ರಾಜ್ಯ ಸರ್ಕಾರ ಮಾಡಬೇಕಾದ ಕೆಲಸ ವಾರ್ಡ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಏನಿದೆ ಅವ್ರನ್ನೆಲ್ಲರನ್ನೂ ಅಣಿನೇರಿಸುವಂಥ ಕೆಲಸವನ್ನು ಮಾಡಬೇಕು. ಬಹುಶಃ ನನಗೆ ಸಾಧ್ಯವಾದರೆ ಈವನ್ ಏನು ಇಂಡಿಯಾ ಮೈತ್ರಿ ಒಕ್ಕೂಟ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಬಹುಶಃ ನಮ್ಮಲ್ಲಿ ಪ್ರಾಬ್ಲಮ್ ಏನಂದ್ರೆ ಕೆಲವೊಂದು ಟೈಮು ಕಾಂಗ್ರೆಸ್ನವರು ಸೋತಾಗ ಒಟ್ಟಿಗೆ ಬರ್ತಾರೆ, ಅದು ಗೆದ್ದಾಗ ನಮ್ಮ ಹತ್ರಕ್ಕೆ ಬರಲ್ಲ, ಸೇರಿಸ್ಕೊಳ್ಳಲ್ಲ. ಹಾಗಾಗಿ ಈಗ ಒಂದು ಅವಕಾಶ ಇದೆ. ಬಹುಶಃ ನನಗನ್ಸೋದೇನೆಂದರೆ ಒಂದು ಇಂಡಿಯಾ ಬ್ಲಾಕ್ನಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳನ್ನು ಕೂಡ ಮತ್ತು ಜನಪರ ಸಂಘಟನೆಗಳನ್ನು ಕೂಡ ಒಂದು ಲೀಡ್ ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ನವರು ಮಾಡಬೇಕು. ಅದು ಕೆಳ ಹಂತದಲ್ಲಿ ನಮ್ಮ ಎಲ್ಲ ಪಕ್ಷಗಳು ನಮಗೆ ಲಿಮಿಟೇಷನ್ಗಳಿದ್ದಾವೆ. ನಮ್ಮ ಸಾಧ್ಯವಾದಷ್ಟು ನಾವು ಮಾಡ್ತೀವಿ. ಒಂದು 300-400 ಕಡೆ ನಾವು BLO 2ಗಳನ್ನು ಹಾಕಿದ್ದೀವಿ, ಅಲ್ಲೊಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪಕ್ಷದವರು ಕೂಡ ಆಮ್ ಆದ್ಮಿ ಇರ್ಬೋದು ಅಥವಾ ಬೇರೆ ಬೇರೆ ಪಕ್ಷದವರು ಅವರವ್ರ ನೆಲೆಗಟ್ಟಲ್ಲಿ ಮಾಡ್ತಾರೆ. ಬಟ್ ಒಂದು ದೊಡ್ಡ ನೆಟ್ವರ್ಕ್ ಇರ್ತಕ್ಕಂಥದ್ದು ಒಂದು ಮೊದಲಿಂದ ನಾವು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಒಂದು ಪಕ್ಷ. ಮತ್ತು ಬಹುತೇಕ ಜನಕ್ಕೆ ಈಗ ಏನಾಗಿದೆ ಅಂತಂದ್ರೆ ನಮ್ಮ ಮಧ್ಯಪ್ರವೇಶಗಳಿಂದಾಗಿ ಇವತ್ತು ಒಂದು ಅವೇರ್ನೆಸ್ ಬಂದಿದೆ, ಇದೇನೋ ಒಂದು ಅಪಾಯ ಅನ್ನಂತ ಅಟ್ಲೀಸ್ಟ್ ಈ ಲೆವೆಲ್ಗೆ ಬಂದಿದೆ. ಆದರೆ ಇಲ್ಲಿ ಹೊರಗೆ ಹೋಗ್ತಕ್ಕಂಥ ಜನರನ್ನು ನಾವು ಗಮನಿಸಿದಾಗ ಇದರ ಅಪಾಯ ಇನ್ನೂ ಈಗ ಆರಂಭ ಆಗ್ತಾ ಇದೆ. ಆ ದೃಷ್ಟಿಯಿಂದ ನನಗನ್ಸೋದೆ ಅಂತಂದ್ರೆ ನಾವು ಕೂಡ CPM ಪಕ್ಷ ಇದನ್ನು ಗಂಭೀರವಾಗಿ ತಗೊಂಡು ನಾವು ಜನರ ನಡುವೆ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಲೆವೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗೇನೆ ಈ ಜನಪರ ಸಂಘಟನೆಗಳು, ಜನಪರ ಪಕ್ಷಗಳ ಜೊತೆ ಸೇರ್ಕೊಂಡು ಕೂಡ ಏನೆಲ್ಲ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೊಂದು ಗಂಭೀರವಾದ ಪ್ರಶ್ನೆ ಇದೆ. ಬಹುಶಃ ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಆ ಥರದ ಒಂದು ಪ್ರೆಷರನ್ನು ಮಾಡಬೇಕಾಗುತ್ತೆ ನಿರಂತರ. ಯಾಕಂತಂದ್ರೆ ಇಲ್ಲಂತೂ ಒಂದು ರೀತಿ ಎಲೆಕ್ಷನ್ ಕಮಿಷನ್ ಒಂದು ಅಡಮೆಂಟ್ ರೀತಿಯ ಬಿಹೇವಿಯರ್ ಇದೆ. ಎಲೆಕ್ಷನ್ ಕಮಿಷನ್ ಬಿಹೇವಿಯರ್ ಇದೆಯಲ್ಲ, ಅವರು ಭಾಳ ನಾವು ಯಾವುದನ್ನು ಗಂಭೀರವಾಗಿ ತಗೊಳ್ತೇವೋ ಅವ್ರು ಗಂಭೀರವಾಗಿ ತಗೊಳ್ಳೋದಲ್ಲ, ಕ್ಯಾಶುಯಲ್ ಆಗಿ ಅದನ್ನು ಇದನ್ನು ಮಾಡೋಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಆ ದೃಷ್ಟಿಯಿಂದ ಇದನ್ನು ನಾವು ಕರ್ನಾಟಕದ ಉದ್ದಗಲಕ್ಕೂ ಕೂಡ ಒಂದು ಇದನ್ನು ಈ ಥರದ ಒಂದು ವ್ಯವಸ್ಥೆಗೆ ಕಾರಣ ಆಗಿರ್ತಕ್ಕಂಥ ಒಂದು ರಾಜಕೀಯ ಅಂಶಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು, ಅವರಲ್ಲಿ ಆ ಬದಲಾವಣೆ ಬರೋ ರೀತಿಯಾದಂಥ ಹೋರಾಟವನ್ನು ನಡೆಸಬೇಕು. ಇದಕ್ಕೆ ಒಂದು ಆಡಳಿತ ನಡೆಸುವಂಥ ಒಂದು ಪಕ್ಷ, ವಿಶೇಷವಾಗಿ ಕಾಂಗ್ರೆಸ್ಸು ಇದಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು. ನಾವು ಕಮ್ಯುನಿಸ್ಟ್ ಪಕ್ಷಗಳು ಕೂಡ ಮತ್ತು ವಿಶೇಷವಾಗಿ CPM ಪಾರ್ಟಿನೂ ಕೂಡ ನಾವು ಈ ವಿಚಾರದಲ್ಲಿ ನಿಮ್ಮ ಜೊತೆ ಇರ್ತೀವಿ ಮತ್ತು ಈ ಎಲ್ಲ ಕಾರ್ಯಕ್ರಮಗಳ ಜೊತೆ ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಏನು ಸತ್ತೋದವರು, ಶಿಫ್ಟ್ ಆದವರು, ಈ ಥರದ್ದು ವ್ಯತ್ಯಾಸಗಳಿದೆಯಲ್ಲ, ಇದನ್ನು ಚುನಾವಣೆ ಆಯೋಗದ ಮುಂದೆ ಇಡ್ತೀವಿ, ಅದಕ್ಕೆ ನೀವು ಉತ್ತರ ಕೊಡಿ. ಸೊ ಬಹುಶಃ ಇದಕ್ಕೆ ಅವ್ರ ಹತ್ರ ಉತ್ತರ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಮತ್ತು ನಾವು ಇಷ್ಟು ಹಲವಾರು ತಿಂಗಳಿಂದ ಸಂಘಟನೆ ಮಾಡ್ಕೊಳ್ತಾ ಬಂದಿರೋದ್ರಿಂದ ಈಗ ಪ್ರಮುಖವಾಗಿ ನಾಗರಿಕರ ಮತ ಕಾವಲು ಸಮಿತಿ ಮತ್ತು ಕಾನೂನು ಮತ ಕಾವಲು ಸಮಿತಿಯನ್ನು ಬಲಿಷ್ಠಗೊಳಿಸ್ತಕ್ಕಂಥದ್ದು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಸಾಧ್ಯ ಆದಷ್ಟು ತಾಲೂಕುಗಳಲ್ಲಿ ಅದನ್ನು ಆರ್ಗನೈಸೇಷನನ್ನು ಮಾಡ್ತಕ್ಕಂಥದ್ದು ನಮ್ಮ ಮುಂದಿರತಕ್ಕಂಥ ಒಂದು ಬಹುದೊಡ್ಡ ಒಂದು ಕಾರ್ಯಾಚರಣೆ. ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಸಭೆ ಹೆಚ್ಚು ಚರ್ಚೆ ಮಾಡಲಿ ಅಂತ ಆಶಯ ಮಾಡ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ರಿಗೂ ವಂದಿಸಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಏನಾಗಿದೆ ಪರಿಸ್ಥಿತಿ ನಮ್ಮದು? ಆಬ್ಸೆಂಟು, ಶಿಫ್ಟೆಡ್ಡು, ಡೆತ್ತು, ಡೂಪ್ಲಿಕೇಟು ಮತ್ತು ಅದರ್ಸ್. ಸ್ವಲ್ಪ ತಾವು ಚಿಂತನೆ ಮಾಡಿ. SIR ಬರುವಾಗ ಇದು ಚುನಾವಣೆ ಆಯೋಗ ಕಮಿಷನ್ ಹೇಳ್ತಾ ಇತ್ತು ಏನಂತೇಳಿ, ನಾವು ಯಾಕೆ SIR ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಒಂದು ದೊಡ್ಡ ಪಾಯಿಂಟ್ ಆಗಿ ನಾವು ಇಟ್ಟುಕೊಂಡಿರೋದು ಇಲ್ಲಿ ನುಸುಳುಕೋರರು ಹೆಚ್ಚಾಗಿ ಬರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ, ಅದಕ್ಕಾಗಿ SIR ಬೇಕೇ ಬೇಕು ಅಂತೇಳಿ. ಹೌದಲ್ವಾ? ಅದೊಂದಿತ್ತು. ಸ್ವಲ್ಪ ವಿಚಾರ ಮಾಡಿ. ಇದು 13 ರಾಜ್ಯಗಳಲ್ಲಿ SIR ಆದ ನಂತರ ಒಂದೇ ಒಂದು ನುಸುಳುಕೋರರ ಹೆಸರು ಇನ್ನೂವರೆಗೆ ಪ್ರಕಟಣೆ ಆಗಿಲ್ಲ. ಆಗಬೇಕಾಗಿತ್ತಲ್ವಾ?
ಅಬ್ಸೆಂಟ್ ಅಂತ ಹೇಳ್ತಾ ಇದ್ದೀರಿ, ಶಿಫ್ಟೆಡ್ ಅಂತ ಹೇಳ್ತಾ ಇದ್ದೀರಿ, ಡೆತ್ ಅಂತ ಹೇಳ್ತಾ ಇದ್ದೀರಿ, ಡುಪ್ಲಿಕೇಟ್ ಅಂತೂ ಹೇಳ್ತಾ ಇದ್ದೀರಿ, ಅದರ್ಸ್ ಅಂತ ಹೇಳ್ತಾ ಇದ್ದೀರಿ. ಮತ್ತೆ ನುಸುಳುಕುರಿಯಲ್ಲಿ ಇದರಲ್ಲಿ ಮೊನ್ನೆ 2 days ಬ್ಯಾಕ್ ಎಲೆಕ್ಷನ್ ಕಮಿಷನ್ ಕರ್ನಾಟಕ ಪ್ರೆಸ್ ಮೀಟ್ನಲ್ಲಿ ಒಂದು ಪ್ರಶ್ನೆ ಕೇಳಿದರು. ಸರ್, ನೀವು ಹೇಳ್ತಾ ಇದ್ರಲ್ಲ ಬಾಂಗ್ಲಾದೇಶಿ ಅವರು ಅಂತ ಹೇಳಿ, ಎಷ್ಟು ಸಿಕ್ಕರು ಸರ್ ಇದರಲ್ಲಿ ಬಾಂಗ್ಲಾದೇಶ ಅಂತ ಹೇಳಿ? ಅವರು ಸುಮ್ಮನೆ ಆದರು, ಯಾವುದೇ ಉತ್ತರ ಇಲ್ಲ. ಅವರು ವಿಡಿಯೋ ಇದೆ, ತಂದು ನೋಡ್ಬೋದು. ಈ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಆಗಿದೆ. ಇದು ಎಂಥ ದುರುದ್ದೇಶಕ್ಕಾಗಿ ಮಾಡಿದಂಥ ಕೆಲಸ. ಇಲ್ಲಿ ಇದ್ದಂಥ ನೈಜ ವೋಟರ್ಸ್ ಅವರು ಹೆಸರು ಇಲ್ಲಿವಾಗ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಗೊತ್ತಾ? 1,11,00,000 ಜನರ ಒಂದು ಬಿಗ್ ಕ್ವಶನ್ ಆಗಿ ನಮ್ಮ ಮುಂದೆ ಇವಾಗ ಬಂದಿದೆ. ಸ್ವಲ್ಪ ನಾನು ಟ್ರೈ ಮಾಡ್ತಿದ್ದೆ, ಯೋಚನೆ ಮಾಡ್ತಿದ್ದೆ. ಇದು ನಮ್ಮ ರಾಜ್ಯದಲ್ಲಿ 24ನೇ ಎಲೆಕ್ಷನ್ದಲ್ಲಿ ಏನು ವೋಟ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಸ್ವಲ್ಪ ನೋಡಿ ಹೇಳ್ತಾ ಇದ್ದಾರೆ. ಅವರು ಮರಣ ಹೊಂದಿದವರು 16 ಲಕ್ಷ ಜನರು ಅಂಥೇಳಿ. ನಾನು ಚೆಕ್ ಮಾಡ್ತಾ ಇದ್ದೆ, ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ ಎಷ್ಟು ಜನ ಮರಣ ಹೊಂದಿರ್ತಾರೆ ಅಂಥೇಳಿ. ಅವ್ರು ತೋರಿಸಿದ್ದು 5 ಲಕ್ಷ. ಡೀಟೇಲ್ ಸಿಗ್ತಾ ಇದೆ ಎಲ್ಲ. ಅದರಲ್ಲಿ ವೋಟರ್ಸ್ ಎಷ್ಟು ಅಂತ ಕೇಳಿದೆ, 3 ಲಕ್ಷ ಅಂತೆ. 2 ವರ್ಷದಲ್ಲಿ 16 ಲಕ್ಷ ಜನ ತೀರ್ಕೊಂಡ್ರ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಎಂತ ಇದು ವಿಚಿತ್ರ ಕ್ವಶನ್ಸು. 6 ಲಕ್ಷ ಜನ ಸತ್ತಿದ್ದಾರೆ ವೋಟರ್ ಕೊಡೋರು ಅಂತ ನಿಮ್ದೇ ಡಾಟಾ ಇದೆ, ಹೋಗಿ ನೋಡಿ ನೀವು. ಇವಾಗ ಇವರು ತೋರಿಸ್ತಾ ಇದ್ದರು 16 ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಸತ್ತು ಹೋಗಿದ್ದಾರೆ ಅಂಥೇಳಿ. ಆಯ್ತಿರಲಿ, ಸತ್ತಿರಬಹುದು. ಎಲೆಕ್ಷನ್ ಕಮಿಷನ್ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಏನು 100% ನಾವು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಾಯ್ತು ಅಂಥೇಳಿ. ಸತ್ತವ್ರಿಗೆ ಯಾರು ಕೊಟ್ಟಿರಿ ಸರ್ ನೀವು? ರಾಷ್ಟ್ರದಿಂದ ಜನರು ಬರ್ತಾರಂಥೇಳಿ ನಿಮ್ಮ ಡಾಟಾ ತಿಳಿಸ್ತಾ ಇದೆ, ಹೆಚ್ಚು ಇಲ್ಲಿ ಬರ್ತಾ ಇದ್ದಾರೆ ಅಂಥೇಳಿ. ಎಲೆಕ್ಷನ್ ಕಮಿಷನ್ ಅವ್ರು ಹೇಳ್ತಾ ಇದ್ದಾರೆ ಶಿಫ್ಟೆಡ್ ಇಲ್ಲಿಂದೆಷ್ಟು, ಇಲ್ಲಿ ಇರುವಂತ ವೋಟರ್ಸ್ಗೆ 50 ಲಕ್ಷ ವೋಟುಗಳು ತೆಗೆದು ಹಾಕಿದ್ದಾರೆ. ಅದರಲ್ಲಿ ಶಿಫ್ಟೆಡ್ ಹೆಚ್ಚಿದ್ದಾರೆ. ಹಾಗಾದರೆ ಬೆಂಗಳೂರಲ್ಲಿ ಜನರು ಬರ್ತಾರೆ ಅಂತೇಳಿ ನಮ್ಗೆ ಗೊತ್ತಾಗಿತ್ತು. ಹಳ್ಳಿಗಳಿಂದ, ರಾಜ್ಯಗಳಿಂದ, ಬೇರೆ ಬೇರೆ ಕಡೆಗಳಿಂದ. ಒಂದು ವಿಶೇಷ ಮಾತು ತಮಗೆ ಹೇಳ್ತಾ ಇದ್ದೇನೆ. ಲಾಸ್ಟ್ ಎಲೆಕ್ಷನ್ ಇದಾಯ್ತಲ್ವಾ, ಒಂದು ಡಾಟಾ ನಾವು ತೆಗೆದಾಗ ಗೊತ್ತಾಗಿದ್ದು, ಹೈದರಾಬಾದ್ ಕರ್ನಾಟಕ ಡಿಸ್ಟ್ರಿಕ್ಟ್ ಏನಿದೆ ಅಲ್ಲ, ಅಲ್ಲಿಂದ ವಲಸೆಕಾರರು ಬಂದಿದ್ದು ನಮ್ಮ ಬೆಂಗಳೂರು ಸಿಟಿಗೆ 50 ಲಕ್ಷ ಅಂತೇಳಿ ತಾವು ಹೇಳ್ತಾ ಇದ್ದೀರಾ. 50 ಲಕ್ಷ ಜನ ವಲಸೆ ಅಲ್ಲಿ ಕಾರ್ಮಿಕರು ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಶಿಫ್ಟ್ ಆಗಿದ್ದಾರೆ ಅಂತೇಳಿ ತಮ್ಮ ಡಾಟಾ ಹೇಳ್ತಾ ಇದೆ. ತಾವೇನು ಹೇಳ್ತಾ ಇದ್ದೀರಾ? ಎಲೆಕ್ಷನ್ ಕಮಿಷನ್ ಅವರು ಬೆಂಗಳೂರಿನಿಂದ ಶಿಫ್ಟೆಡ್. ಹೇಗೆ ಸರ್ ಇದು ಆಗ್ತಾ ಇರ್ಬೋದು? ಹಳ್ಳಿಗಳಿಗೆ ಹೋದ್ರ, ಅವರು ಬೇರೆ ಕಡೆ ಹೋದ್ರ, ಎಲ್ಲಿ ಹೋದರು ಗೊತ್ತಾಗಬೇಕಲ್ವಾ? ಹಲವಾರು ಪ್ರಶ್ನೆಗಳು. ನಾನು ಹೇಳುವಂತೇನು ಹೊಸದಲ್ಲ, ತಮಗೆಲ್ಲ ಗೊತ್ತಿದೆ. ಅವರು ಮಾಡುವ ಕೆಲಸ ಏನು ಮಾಡಬೇಕು ಇವಾಗ ಎಲೆಕ್ಷನ್ ಕಮಿಷನ್ ಅವರು ಮೊನ್ನೆ ಕೇಳಿದಾಗ ಎಷ್ಟು ಈಸಿಯಾಗಿ ಹೇಳ್ತಾರೆ ಗೊತ್ತವರು. ಆಯ್ತು ರೀ, ನಾವು ಕೊಟ್ಟಿದ್ದಲ್ವಾ ಫಾರ್ಮು, ಒಂದು ವೇಳೆ ನಿಮ್ಮ ಹೆಸರಿರ್ಲಿಕ್ಕಂದ್ರೆ ಫಾರ್ಮ್ ನಂಬರ್ 6 ತುಂಬಿ ಕೊಡಿ, ಮತ್ತೆ ಎಷ್ಟು ಈಸಿಯಾಗಿ ಸರಿ ಹೇಳ್ತಾ ಇರ್ಬೋದು. ಈ ಪರಿಸ್ಥಿತಿಯಲ್ಲಿ ನಾವು ಮಾಡುವ ಕೆಲಸ ಏನು, ಇದರ ಬಗ್ಗೆ ಸ್ವಲ್ಪ ಚರ್ಚೆ ಆಗಬೇಕು. ಏನು ಮಾಡಬೇಕು ನಾವೆಲ್ಲ? ಯಾವುದೇ ಒಂದೇ ಒಂದು ನೈಜ ಒಟ್ಟು ಯಾರೇ ಇರಲಿ, ನಮ್ಮ ರಾಜ್ಯದ, ನಮ್ಮ ದೇಶದ ಯಾವುದೇ ರಾಜ್ಯದಲ್ಲಿ ಇರಲಿ, ಇಲ್ಲಿ ಬಂದು ಒಂದು ವೇಳೆ ಇದ್ದಾರೆಂದರೆ ಆ ಓಟು ಯಾವುದೇ ಪರಿಸ್ಥಿತಿಯಲ್ಲಿ ಅವರ ಓಟು ತೆಗೆದುಹಾಕಬಾರದು. ಅದಕ್ಕಾಗಿ ನಾವೆಲ್ಲರೂ ಸೇರಿ ಇದು ಫೈಟ್ ಮಾಡಲೇಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.